ನಮಸ್ಕಾರ ವಿದ್ಯಾರ್ಥಿ ಮಿತ್ರರೇ, ಮೊನ್ನೆಯ ವಿಡಿಯೋವನ್ನು ನೀವು ನೋಡಿದಿರಿ, ಅದರ ಬಗ್ಗೆ ಪಾಠ ಮಾಡಿದಿರಿ ಅಂತ ನಾನು ಅನಿಸ್ಕೊತೀನಿ. ಆದರೆ ಇವತ್ತು ದ್ವಿತೀಯ ಪಿ ಯು ಸಿ ವರ್ಷದ ಕನ್ನಡದ ಗದ್ಯ ಭಾಗದ 10ನೇ ಪಾಠವನ್ನು ತಮ್ಮ ಮುಂದೆ ನಾನು ಹೇಳಲು ಬಯಸ್ತಾ ಇದ್ದೀನಿ. ಈ ಗದ್ಯ ಭಾಗ ನೋಡ್ರಿ, ಹೆಸರು ಒಂದು ಕೊಟ್ಟಿದ್ದಾರೆ, ಮುಟ್ಟಿಸಿಕೊಂಡವನು ಅಂತ. ಮುಟ್ಟಿಸಿಕೊಂಡವನು ನೋಡ್ರಿ, ಯಾರೋ ಮುಟ್ಟಿದ್ರಿಂದ ಅಥವಾ ಯಾರನ್ನಾರು ನಾವು ಮುಟ್ಟಿದ್ರಿಂದ ಏನೋ ಒಂದು ಅಪವಾರ್ಥ ಆಯಿತು. ಆ ಮುಟ್ಟಿಸಿಕೊಂಡವನು ಅನ್ನುವಂಥ ಹೆಸರನ್ನು ಯಾಕೆ ಇಟ್ಟರು ಅಂತ ಆ ಪಾಠವನ್ನು ನಾವು ನೋಡ್ತಾ ನೋಡೋಣ. ಈ ಪಾಠದ ಲೇಖಕರು ಪಿ ವೈ ಲಂಕೇಶ್ ಅವರು. ಈ ಪಿ ಲಂಕೇಶ್ ಅವರು ನೀವು ಸುಮಾರು ಜನ ಅವ್ರ ಹೆಸರು ಕೇಳಿರ್ಬೋದು. ನವ್ಯ ಸಾಹಿತ್ಯದ ಒಬ್ಬ ಪ್ರಮುಖ ಲೇಖಕರು. ಈ ನವ್ಯ ಸಾಹಿತ್ಯದ ಲೇಖಕರು. ಇವರ ಹುಟ್ಟೂರು ಶಿವಮೊಗ್ಗ ಜಿಲ್ಲೆಯ ಸಮೀಪದ ಕೊನಗಹಳ್ಳಿಯಲ್ಲಿ ಹುಟ್ಟಿದವರು. ಇವರು ಮೊದಲು ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ರು. ತದನಂತರ ಆ ಇಂಗ್ಲಿಷ್ ಪ್ರಾಧ್ಯಾಪಕರ ವೃತ್ತಿಗೆ ರಾಜೀನಾಮೆಯನ್ನು ಕೊಟ್ಟು ಆ ವೃತ್ತಿಯಿಂದ ಹೊರಗೆ ಬಂದು ಲಂಕೇಶ್ ಪತ್ರಿಕೆ ಅನ್ನುವಂಥ ಒಂದು ವಾರಪತ್ರಿಕೆಯನ್ನು ತಂದರು. ಆ ವಾರಪತ್ರಿಕೆ ಕನ್ನಡದ ಜಾಣಿಯರ ಮನಸ್ಸಿಗೆ ಲಂಕೆ ಇಟ್ಟರು ಅಂತಂದು. ಅಂದರೆ ಅಷ್ಟೊಂದು ಒಂದು ಸುಂದರವಾಗಿ ಬರೆಯುವ ಲೇಖನಗಳು ತುಂಬ ಪ್ರಸಿದ್ಧಿಯನ್ನು ಪಡೆದಿತ್ತು ಆ ವಾರ ಲಂಕೇಶ್ ಪತ್ರಿಕೆ. ಆಮೇಲೆ ಇವರು ಹಲವಾರು ಕಥೆ, ಕಾದಂಬರಿ, ಕವನಗಳನ್ನು ಬರೆದಿದ್ದಾರೆ. ಅವರು ಬರೆದಂಥ ಕಥಾ ಸಂಕಲನಗಳು ನೋಡಿ, ಕಥಾ ಸಂಕಲನ ಒಂದನೇದು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ. ಎರಡನೇದು ಕಥಾ ಸಂಕಲನ ನಾನಲ್ಲ. ಮೂರನೇದು ಉಲ್ಲಂಘನೆ. ನಾಲ್ಕನೇದು ಉಮಾಪತಿಯ ಆಕರ್ಷಿಕ ಯಾತ್ರೆ. ನೋಡ್ರಿ, ಇದು ಹಾಸ್ಯಾಸ್ಪದವಾದಂಥ ಒಂದು ಕವನ ಸಂಕಲನ. ಮುಂದೆ ಮಂಜು ಕವಿದ ಸಂಜೆ, ಆಮೇಲೆ ಕಲ್ಲು ಕರಗುವ ಸಮಯ ಮತ್ತು ಇತರ ಕಥೆಗಳು. ಇವು ಕಥಾ ಸಂಕಲನಗಳು. ಇನ್ನು ಕಾದಂಬರಿಗಳನ್ನು ಬರೆದಿದ್ದಾರೆ. ಕಾದಂಬರಿಗಳು ಒಂದು ಬಿರುಕು, ಇನ್ನೊಂದು ಮುಸ್ಸಂಜೆಯ ಕಥಾ ಪ್ರಸಂಗ, ಆಮೇಲೆ ಅಕ್ಕ ಅನ್ನುವಂಥ ಕಾದಂಬರಿಗಳು ಬರೆದಿದ್ದಾರೆ. ಕವನ ಸಂಕಲನ ತಲೆಮಾರು ಮತ್ತು ಬಿಚ್ಚು ಅನ್ನುವಂಥ 2 ಕವನ ಸಂಕಲನಗಳು ಬರೆದಿದ್ದಾರೆ. ಆಮೇಲೆ ಇವರು ಬರೆದಂಥ ನಾಟಕಗಳು. ಈ ನಾಟಕಗಳು ಟಿ ಪ್ರಸನ್ನನ, ನೋಡಿ, ಟಿ ಅಂದ್ರೆ ಚಾಮರವಲ್ಲ, ಅವನು ಇನಿಷಿಯಲ್, ಟಿ ಪ್ರಸನ್ನನ ಗೃಹಸ್ಥಾಶ್ರಮ. ಆಮೇಲೆ 2ನೇ ನಾಟಕ ನನ್ನ ತಂಗಿಗೊಂದು ಗಂಡು ಕೊಡಿ. 3ನೇದು ತೆರೆಗಳು. 4ನೇದು ಸಂಕ್ರಾಂತಿ. 5ನೇದು ಗುಣಮುಖ ಅನ್ನುವಂಥ ಒಂದು 5 ನಾಟಕಗಳನ್ನು ಬರೆದಿದ್ದಾರೆ. ಇವರು ತಮ್ಮ ಆತ್ಮಕಥೆಯನ್ನು ಬರೆದಿದ್ದಾರೆ. ಆ ಆತ್ಮಕಥೆ ಯಾವುದಪ್ಪ ಅಂದ್ರೆ ಹುಳಿ ಮಾವಿನ ಮರ ಅನ್ನುವಂಥ ಒಂದು ಆತ್ಮಕಥೆಯನ್ನು ಬರೆದಿದ್ದಾರೆ. ಅನುವಾದ ಕೃತಿಗಳು. ಅನುವಾದ ಅಂದ್ರೆ ಬೇರೆ ಭಾಷೆಯಿಂದ ನಮ್ಮ ಭಾಷೆಗೆ ಅನುವಾದ ಮಾಡುವಂಥ ಪಾಪದ ಹೂಗಳು, ಆಮೇಲೆ ದೊರೆ, ಇಡಿಪಸ್ ಮತ್ತು ಅಂತಿಗೊನೆ ಅಂತ ಒಂದು ಅನುವಾದ ಕೃತಿಗಳು. ಇನ್ನು ವಿಮರ್ಶಾ ಕೃತಿ, ಕಂಡದ್ದು ಕಂಡ ಹಾಗೆ ಅನ್ನುವಂಥ ಒಂದು ವಿಮರ್ಶಾ ಕೃತಿಯನ್ನು ಬರೆದಿದ್ದಾರೆ. ಸಂಗ್ರಹಣಾ ಕಾವ್ಯಗಳು. ಸಂಗ್ರಹಣ ಅಂದ್ರೆ ಬೇರೆ ಎಲ್ಲರ ಕಡೆಯನ್ನ ತಗೊಂಡು ಆ ಒಂದು ಕಾವ್ಯವನ್ನು ರೆಡಿ ಮಾಡ್ತಾರೆ. ಅಕ್ಷರ ಹೊಸ ಕಾವ್ಯ ಅನ್ನುವಂಥದ್ದು. ಇನ್ನು ಅಂಕಣಗಳು. ಪತ್ರಿಕೆಯಲ್ಲಿ ಇವರು ಕೆಲವೊಂದು ಅಂಕಣಗಳನ್ನು ಬರೆದಿದ್ರು. ಅದರಲ್ಲಿ ಟೀಕೆ ಟಿಪ್ಪಣಿ ಅನ್ನೋಂಥದ್ದೊಂದು ಅಂಕಣ ಇತ್ತು. ಇನ್ನು ಮರೆಯುವ ಮುನ್ನ ಅನ್ನುವಂಥದ್ದೊಂದು ಅಂಕಣ ಇತ್ತು. ಅದೇ ಇವರು ಇವರ ನಿರ್ದೇಶನದಲ್ಲಿ ಒಂದು 2-3 ಫಿಲಮ್ ಮಾಡಿದರು. ಚಿತ್ರಗಳು, ಚಲನಚಿತ್ರಗಳು. ಒಂದು ಪಲ್ಲವಿ. ಈ ಪಲ್ಲವಿ ಅನ್ನುವಂಥ ಒಂದು ಚಲನಚಿತ್ರಕ್ಕೆ ಏನಾಯ್ತು, ಪಲ್ಲವಿ ಅನ್ನುವಂಥ ಚಲನಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಬಂತು. ಆಮೇಲೆ ಅನುರೂಪ ಮತ್ತು ಎಲ್ಲಿದ್ದರೂ ಬಂದವರು ಅನ್ನುವಂಥ ಒಂದು ಚಲನಚಿತ್ರ. ಇವರು ನಿರ್ದೇಶಿಸಿದಂಥ 3 ಚಲನಚಿತ್ರಗಳು 1993ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಯನ್ನು ಪಡ್ಕೊಂಡ್ರು. ಈ ಮುಟ್ಟಿಸಿಕೊಂಡವನು ಅನ್ನುವಂಥ ಪಾಠದಲ್ಲಿ ಒಂದು ಮುಖ್ಯವಾಗಿ ನೋಡಬೇಕಾದ್ದು ಒಂದು ಭೂಮಿಕೆಗಳಪ್ಪ. ಭೂಮಿಕೆ ಅಂದರೆ ಪಾತ್ರಗಳು. ಈ ಪಾತ್ರಗಳು ಎಷ್ಟಪ್ಪ? ಈ ಒಂದು ಪಾಠದಲ್ಲಿ ಕೇವಲ ಇಷ್ಟು ಪಾತ್ರಗಳು ನೆನಪಿಟ್ಕೊಂಡ್ರೆ ಮುಗಿತು. ಮುಖ್ಯ ಭೂಮಿಕೆಯಲ್ಲಿ ಬಸಲಿಂಗ ಅನ್ನುವಂಥ ಒಬ್ಬ ವ್ಯಕ್ತಿ ಬರ್ತಾನೆ. ಈ ಯಾವುದಪ್ಪ ಅಂದ್ರೆ ಒಬ್ಬ ಹಳ್ಳಿಯ ಒಬ್ಬ ಬಡ ರೈತನ ಮನೆಯಲ್ಲಿ ಆಗುವಂಥ ಒಂದು ಕಥೆಯನ್ನ ಇಲ್ಲಿ ವ್ಯಕ್ತಪಡಿಸ್ತಾರೆ. ಈ ಪಾತ್ರಗಳಲ್ಲಿ ಅವನ ಹೆಂಡತಿ ಹೆಸರು, ಬಸಲಿಂಗನ ಹೆಂಡತಿ ಹೆಸರು ಸಿದ್ಲಿಂಗಿ ಅಂತ. ಸಿದ್ಲಿಂಗಿ. ಆಮೇಲೆ ಅಲ್ಲಿ ಅದೇ ಊರಲ್ಲಿ ಒಬ್ಬರು ಶಿವೂರು ಸ್ವಾಮಿ ಅಂತಿದ್ರು. ಆಮೇಲೆ ತಿಮ್ಮಪ್ಪ ಅನ್ನುವಂಥ ಒಬ್ಬ ಸರ್ಕಾರಿ ಆಸ್ಪತ್ರೆಯ ವೈದ್ಯ ಇದ್ದ. ಅವನು ಕೆಲಸದ ವ್ಯಕ್ತಿ ಅಂತ ಇಲ್ಲಿ ಸಂಬೋಧನೆ ಮಾಡ್ತಾರೆ. ಆಮೇಲೆ ರುದ್ರಪ್ಪ ಅಂದ್ರೆ ಒಬ್ಬ ರಾಜಕಾರಣಿ. ಅಲ್ಲಿ ಚಂದ್ರಪ್ಪ ಅಂದ್ರೆ ಈ ಡಾಕ್ಟರ್ ತಿಮ್ಮಪ್ಪ ಅವರ ಸರ್ಕಾರಿ ಆಸ್ಪತ್ರೆಗೆ ಆ ಡಾಕ್ಟರ್ ತಿಮ್ಮಪ್ಪ ಅವರು ಆ ಸರ್ಕಾರಿ ಆಸ್ಪತ್ರೆಯ ತಿಮ್ಮಪ್ಪನ ಫ್ರೆಂಡು ಯಾರಾಗಿದ್ರು? ಈ ನಮ್ಮ ಡಾಕ್ಟರ್ ಚಂದ್ರಪ್ಪ ಅಂತ.
ನೋಡ್ರಿ, ನಾವು ತುಂಬಾ ಕೇಳ್ತೀವಿ. ನಾವು ಮೊದಲಿಂದ ಸಮಾಜದಲ್ಲಿ ಕೇಳ್ತಾ ಬಂದಿದ್ದೀವಿ, ಜಾತಿ ಮತ ಧರ್ಮ ಪಂಥ ಇವೆಲ್ಲ ಇದ್ದದ. ಇಲ್ಲಿ ಜಾತಿ ಪದ್ಧತಿ ಶತಮಾನಗಳ ಕಾಲದಿಂದಲೂ ಬೆಳೆದು ಬಂದಿರುವ ಒಂದು ದೂರ ಪದ್ಧತಿ. ಈ ಜಾತಿಯ ಹಿನ್ನೆಲೆಯಲ್ಲಿ ವ್ಯಕ್ತಿಗಳನ್ನು ನೋಡುವ ಮೌಢ್ಯ ಅಂದ್ರೆ ಅದರ ಬೆಲೆ ನೋಡ್ರಿ. ನಾವು ಹೆಚ್ಚಿನಾಮ ಹಿಂಗೆ ಕಡಿನಾಮ ಆ ನೆಲೆಯಲ್ಲಿ ನಡೆಯುವ ಘೋಷಣ ಇನ್ನೂ ಹೋಗಿಲ್ಲ. ಶಿಕ್ಷಣ, ನಗರೀಕರಣ, ವಿಜ್ಞಾನ ಬೆಳವಣಿಗೆಗಳಿಂದಲೂ ನಮ್ಮ ದೇಶದ ಜಾತಿ ಪದ್ಧತಿಯಿಂದ ಮುಕ್ತಾಯವಾಗದಿರುವುದು ನಮ್ಮ ದುರಂತ. ನೋಡ್ರಿ, ಎಲ್ಲರೂ ಕೂಡಿ ಕಲಿತೀವಿ, ಒಂದೇ ಬೆಂಚ್ ಮೇಲೆ ಕೂಡ್ತೀವಿ. ಇಲ್ಲಿ ನಾವು ಯಾವ ಜಾತಿಯನ್ನು ನೋಡೋದಿಲ್ಲ. ಅವ್ರು ತಂದದ್ದು ಇವ್ರನ್ನ ತಿಂತೀವಿ, ಅವ್ರು ಕೊಟ್ಟದ್ದು ನಾವು ತಿಂತೀವಿ, ನಾವು ಕೊಟ್ಟದ್ದು ಅವ್ರು ತಿಂತೀವಿ. ಆದರೂ ಕೂಡ ಹೊರಗಡೆ ಹೋದ ನಂತರ ನಾವು ಯಾವುದೇ ಒಂದು ಅಪ್ಲಿಕೇಶನ್ ಹಾಕುವಾಗ, ಎಲ್ಲೇ ಒಂದು ಸಭೆ ಸಮಾರಂಭಗಳಲ್ಲಿ, ಯಾವುದೇ ಒಂದು ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ಅಲ್ಲಿ ನೀನು ಯಾವ ಜಾತಿ ಅಂತ ಜಾತಿ ಧರ್ಮಗಳ ಎತ್ತಿ ತೋರಿಸ್ತಾರೆ. ವ್ಯಕ್ತಿಯ ನಡುವಿನ ತರತಮ ಭಾವ ಅಳಿದು ಮಾನವೀಯವಾಗಿ ನೋಡುವ ಗುಣ ಬೆಳೆಯಬೇಕಾಗಿದೆ. ನೋಡ್ರಿ, ನಾವು ಜಾತಿಯಿಂದ ಅಳೆಯದೆ ಅವರ ಮನಸ್ಸು ಮತ್ತು ಅವರಲ್ಲಿರುವ ವಿದ್ಯೆಯನ್ನು ಅಳೆದು ಅವರಿಗೆ ಒಂದು ಯಾರೇ ಇರಲಿ, ಒಂದು ಮೇಲ್ಜಾತಿ ಕೆಳಜಾತಿ ಅನ್ನೋರು ಪ್ರತಿಯೊಬ್ಬರನ್ನು ಎದರಿಂದ ಅಳಿಬೇಕಪ್ಪ ಅಂದ್ರೆ ಅವನು ತಗೋದಂಥ ಶಿಕ್ಷಣ, ಅವನಲ್ಲಿರುವಂಥ ನಡತೆ, ಅವನಲ್ಲಿರುವಂಥ ಗುಣ, ಅವನಲ್ಲಿರುವಂಥ ಒಂದು ಭಾವ, ಅವನಲ್ಲಿರುವಂಥ ಒಂದು ಜೀವನದ ಶೈಲಿಯನ್ನು ನೋಡಿ ನಾವು ಅವನ ಒಳ್ಳೆ ಉನ್ನತ ಮಟ್ಟದ ಜೀವನ ನಡೆಸ್ತಾ ಇದ್ದ ಅವನು ಒಳ್ಳೆಯ ಜಾತಿಯವ. ನೋಡ್ರಿ, ಯಾರೇ ಎಷ್ಟೇ ಒಳ್ಳೆಯ ಜಾತಿ ಇದ್ದರೂ ಅವರು ಕೀಳು ಮಟ್ಟದಾಗಿ ಜೀವನ ನಡೆಸ್ತಾ ಇದ್ರು ಅಂದರೆ ಅವನು ಒಂದು ಉತ್ತಮವಾದ ಜಾತಿಯವನ್ನು ಅನಿಸ್ಕೊಳ್ಳಂಗಿಲ್ಲ. ಅದೇ ರೀತಿ ಮತ್ತು ಶರಣರ ಸಂತರ ಸಮಾನತೆಯ ಆಶಯ ಸಾಕಾರಗೊಳ್ಳಬೇಕಾಗಿದೆ. ನೋಡ್ರಿ, ಬಸವಣ್ಣವರು, ಅಕ್ಕಮಾದೇವಿ, ಅಲ್ಲಂಪ್ರಭು, ಅಮುಗೆಯ ಮಾರಮ್ಮ, ಐದಕ್ಕಿ ನಕ್ಕಮ್ಮ, ಚನ್ನಬಸವ, ಮತ್ತಾರೋ ನಾಗಲಾಂಬಿಕೆ, ಗಂಗಾಂಬಿಕೆ ಎಲ್ಲರೂ ಏನು ಹೇಳ್ತಾ ಬಂದರು, ಹೆಣ್ಣು ಗಂಡು ಸಮಾನರು, ಈ ಜಾತಿ ಎಲ್ಲ ಬಂದ. ಆದರೂ ಅದು ಯಾವುದೂ ಆಗಿಲ್ಲ. ಬದಲಾವಣೆಗಾಗಿ ಹಂಬಲಿಸುತ್ತಿರುವ ಸಮಾಜಕ್ಕೆ ಬಿಡುಗಡೆಯ ದಾರಿಯನ್ನು ತೋರಿಸುವ ದಿಕ್ಕಿನಲ್ಲಿ ಈ ಕಥೆ ಒಂದು ಮುಖ್ಯ ಹೆಜ್ಜೆ. ನೋಡಿ, ಇಲ್ಲಿ ಬಂದದ್ದು ಈ ಕಥೆಯ ಅರ್ಥ ಏನಪ್ಪ ಅಂದ್ರೆ, ಈ ಸಮಾಜದಲ್ಲಿ ಇರುವಂಥ ಒಂದು ಜಾತಿನ ಈಗ ನೋಡ್ರಿ, ದವಾಖಾನೆಗೆ ಹೋಗ್ತಿರ್ಲಿ, ಹಾಸ್ಪಿಟ್ಲ್ಗೆ ಹೋಗ್ತಿರಲಿಲ್ಲ. ಆ ಹಾಸ್ಪಿಟ್ಲ್ಗೆ ಹೋದ ನಂತರ ನಿಮ್ಮನ್ನ ಏನು ಬರ್ಕೋತಾರೆ, ಹೆಸರು, ವಯಸ್ಸು, ಊರು ಬರ್ಕೋತಾರೆ. ಯಾವುದೇ ಹಾಸ್ಪಿಟ್ಲ್ನಾಗ ಜಾತಿ ಅಂತ ಬರ್ಕೊಂಡು ಕೇಳಿದ್ರಿ, ಯಾವಾಗ ಬರ್ತಾರಪ್ಪ ಅಂದ್ರೆ ಏನೋ ನಿಮ್ಮ ಮಕ್ಕಳು ಹುಟ್ಟಿದ್ರು, ಅಲ್ಲಿ ಅದರ ಸರ್ಕಾರಕ್ಕೆ ಏನಾದರೂ ದಾಖಲೆ ಕೊಡಬೇಕಾಗಿತ್ತು ಅಂದ್ರೆ ಅಲ್ಲಿ ಜಾತಿ ಪ್ರಾರಂಭ ಆಗ್ತದೆ. ಲಂಕೇಶರು ನಿಜವಾದ ಅರ್ಥದಲ್ಲಿ ವಿಸ್ಮಯದ ಸೃಷ್ಟಿಕರ್ತ. ನೋಡ್ರಿ, ವಿಸ್ಮಯ ಒಂದು ಜಗತ್ತು, ಅವರು ವಿಸ್ಮಯ ಅಂದ್ರೇನು, ಒಂದು ಹೊಸ ರೀತಿಯಾಗಿ ಅವ್ರ ದೃಷ್ಟಿನಲ್ಲಿ ಈ ಒಂದು ಸೃಷ್ಟಿನೇ ಬೇರೆ. ಈ ಸೃಷ್ಟಿಯನ್ನ ತನ್ನ ದೃಷ್ಟಿಗೆ ಗೋಚರಿಸಿದಂಗ ಆ ದೃಷ್ಟಿಯನ್ನ ರಚಿಸಬೇಕು ಅಂತ ಹೇಳಿದವರು. ಪೀಡನೆ ಸೃಷ್ಟಿಕರ್ತ ಪೀಡನೆ ಹಿಂಸೆಗಳನ್ನು ನಿಕಷವಾಗಿ ಹಾಗೂ ತಂತ್ರ ವಿಧಾನದಿಂದ ಬಳಸಿ ವ್ಯಕ್ತಿಯ ಗೋಸುಂಬೆತನವನ್ನು ಅಥವಾ ಪ್ರಜ್ಞಾಸ್ತರದಲ್ಲಿ ಆ ವ್ಯಕ್ತಿಯು ಗುರುತಿಸಿಕೊಳ್ಳಲಾರದ ಅನುಭವದ ಬಿರುಕನ್ನು, ಅಲ್ಪತೆಯನ್ನು ಒಂದೊಂದೇ ಪದರು ಬಿಚ್ಚುತ್ತಾ ಒಳಗೆ ಸತ್ಯವನ್ನು, ಅದರ ನಗ್ನತೆಯನ್ನು ತೋರಿಸಿಕೊಡುವ ಶಕ್ತಿ ಅವರದು. ನೋಡ್ರಿ, ಯಾವ ವಿಷಯ ಅವನಲ್ಲಿರುವಂಥ ಧರ್ಮದನ್ರಿ, ಜಾತಿದನ್ರಿ, ಮೇಲು ಕೀಳುಗಳು ಅನ್ನುವಂಥದ್ದು ಆ ಸಮಾಜದ ಒಂದೊಂದು ಎಳೆಯಾಗಿ ನೋಡ್ರಿ, ಈರುಳ್ಳಿ ನೋಡ್ರಿ, ಉಳ್ಳಾಗಡ್ಡೆ ಒಂದೊಂದು ಪದರ ಬಿಚ್ಚಿದಾಗ ಫ್ರೆಶ್ ಕಾಣ್ತದ. ಯಾವತ್ತು ಬಿಚ್ಚಿ ನೋಡ್ರಿ, ನೀವು ಸುಮಾರು ದಿನ ಹೋಗಿ ಬಿಚ್ಚಿ ನೋಡ್ರಿ, ಆಮೇಲೆ ಮ್ಯಾಲಿಂದ ಒಂದು ಒಣಗಿದ್ರು ಕೂಡ ಮತ್ತೆ ಒಳಗಿಂದ ಫ್ರೆಶ್ ಕಾಣ್ತದೆ. ಆ ರೀತಿ ಈ ಸಮಾಜದಲ್ಲಿ ಮೇಲೆ ಈ ಕಲ್ಮಶವಾದ ವಿಚಾರಗಳು ತುಂಬಿರುವ ಸಮಾಜವನ್ನು ಒಂದೊಂದೇ ಪದರಾಗಿ ಬಿಚ್ಚಿ ಈ ಸೃಷ್ಟಿಯನ್ನು ಎತ್ತಿ ತೋರಿಸ್ಬೇಕು ಅನ್ನೋಂಥ ಭಾವನೆ, ಅದರ ನಗ್ನತೆ ಅಂದ್ರೆ ನೋಡಿ, ಒಳ್ಳೆಯ ನಗ್ನತೆ ಅಂದ್ರೆ ಓಪನ್ ಆಗಿ ತೋರಿಸುವುದು. ವರ್ತಮಾನದ ಘಟನೆ ಮತ್ತು ವ್ಯಕ್ತಿಯ ಮುಖಾಮುಖಿಯಾಗುವಲ್ಲಿ ನಿಜ ತೆರೆದುಕೊಳ್ಳುವುದೆಂಬ ತಿಳುವಳಿಕೆ ಈ ಕಥೆಯಿಂದಾಗಿದೆ. ನೋಡಿ, ಇಲ್ಲಿ ಒಂದು ವ್ಯಕ್ತಿತ್ವ ಮತ್ತು ಸಮಾಜದಲ್ಲಿ ಆ ವ್ಯಕ್ತಿಗಿರುವಂಥ ಸ್ಥಾನವನ್ನು ನಾವು ಯಾವ ರೀತಿ ತಿಳ್ಕೋಬೇಕು ಅನ್ನುವಂಥದ್ದು ಒಂದು ಈ ಕಥೆಯ ಆಧಾರ. ನೋಡಿ, ಇನ್ನು ಪಾಠ ಹೇಳ್ತದ, ಬಸಲಿಂಗನಿಗೆ ಅದು ಪುರುಷೋತ್ತಿಲ್ಲದ ಕಾಲ. ಇದರರ್ಥ ಅಂದರೆ ಅವನಿಗೆ ಸಮಯ ಇಲ್ಲ. ಪುರುಷೋತ್ತಂದ್ರೆ ಏನ್ರಿ, ಸಮಯ ಇಲ್ಲ. ಗೇಯುವುದನ್ನು 4 ದಿನ ತಡ ಮಾಡಿದರೆ ಉಳನೆಲದಲ್ಲಿ ನಾಟುವುದಿಲ್ಲ. ಗೇಯು ಅಂದ್ರೆ ಬಿತ್ತನೆ ಮಾಡೋದಿಲ್ಲ. ಭೂಮಿಯಲ್ಲಿ ಬಿತ್ತನೆ ಮಾಡಲಿಲ್ಲ ಅಂದ್ರೆ ಅಲ್ಲಿ ಸ್ವಲ್ಪ ಲೇಟ್ ಆದ್ರೆ, ಯಾಕಂದ್ರೆ ಮುಂಗಾರು ಮಳೆ ಹೋಗಿ ಭೂಮಿಯಲ್ಲಿ ಫಲವತ್ತಾಗೈತಿ, ತನ್ನ ಮನೆ ಕಾರಣದಿಂದ ಜನ ಎಲ್ಲ ಬಿತ್ತಾಕತ್ತಾರೆ. ತನ್ನ ಮನೆ ಕಾರಣದಿಂದ ತಾನು ಅದರಲ್ಲಿ ಬಿತ್ತಲಿಲ್ಲ ಅಂದ್ರೆ ತನ್ನ ಬೀಜಗಳು, ಹುಳ ಅಂದ್ರೆ ಬೀಜ, ನೆಲದಲ್ಲಿ ನಾಟುವುದಿಲ್ಲ. ಆದರೆ ಇರುವ 2 ಎತ್ತುಗಳು ಒಂದು ನೊಗ ಇಟ್ಟೊಡನೆ ಮಡಗಿ ಬಿಡುತ್ತದೆ. ಎತ್ತ ಎಟ್ಟು ಕೊಡ್ತಾರೆ, ಗಾಡಿಗೆ ಎತ್ತ ಕೊಡ್ತಾರೆ, 2 ಬೆಂದು 2 ಎತ್ತುಗಳನ್ನು ಉಡ್ತಾರೆ. ಅದರಲ್ಲಿ ಒಂದು ಎತ್ತ ನೊಗ ತಲೆ ಮೇಲೆ ಇಟ್ಟ ಸಾಕ್ರಿ ನೆಲಕ್ಕೆ ಕೂತ್ ಬಿಡ್ತಾರೆ, ಎಷ್ಟು ಹೊಳೆದರೂ ಹೇಳುವುದಿಲ್ಲ. ಇನ್ನೊಂದು ಕೂಡ ತನ್ನ ಸಹೋದ್ಯೋಗಿಯಂತೆ ಆಗಿಬಿಡುವ ಸೂಚನೆಗಳಿವೆ. ಅದು ಒಬ್ಬ ಮೈಗಳ ಜೊತೆ ಕೂಡಿ ಚಲೋ ಇದ್ದವು ಮೈಗಳಾಗಿಬಿಡ್ತಾರೆ. ಆ ರೀತಿ
ಇನ್ನೊಂದು ಎತ್ತು ಕೂಡ ಏನ್ ಮಾಡ್ತದೆ, ಅದರಂತೆ ಅದು ಕಲಿಯಾಕತ್ತದೆ. ಮಲಗಿದ್ದು ಒಂದು ಏಟು ಕೊಟ್ಟರಡಿ ಹೇಳುತ್ತದೆ. ಜೊತೆಗಾರ ಹೇಳುವುದನ್ನು ಕಾದು ಕೆಲಸವಿಲ್ಲದ ಬಗ್ಗೆ ಖುಷಿಗೊಳ್ಳುವಂತೆ ಕಂಡುಬರ್ತದೆ. ನೋಡ್ರಿ, ಜೋಡಿ ಇದ್ದಾರ ಕೆಲಸ ಮಾಡಾಕಿಲ್ಲಪ್ಪ, ಅವನಿದ್ರೆ ನಮ್ದು ಕೆಲಸ ಇರ್ತೇಳಿ ಆರಾಮ. ಈಗ ನಾವು ಮಾಡಾಕಿದ್ದೀರಿ 15 ದಿವಸ ಸುಟ್ಟಿ, ಇನ್ನು 15 ದಿವಸದಾಗ ಸಾಲ ಚಾಲು ಆಗ್ತೈತೆ ಅನ್ನೋದ್ರಾಗ ಮತ್ತೇನು ಮಾಡ್ತಾರೆ, ಇನ್ನೂ 15 ದಿವಸ ಮುಂದೆ ಹಾಕ್ತಾರೆ. ನಮ್ಮ ಮನುಷ್ಯನಾಗ ಇದ್ದುದು ಅದ, ರೋಗಿ ಬರಿಸಿದ್ದು ಹಾಲು ಅಣ್ಣ, ಸಿಸ್ಟರ್ ಕೊಟ್ಟದ್ದು ಹಾಲು ಅಣ್ಣ ಅನ್ನಂಗೆ. ನಾವು ಸ್ಕೂಲಿಗೆ ಹೋಗೋದಂದ್ರೆ ಈಗ ಮೈ ಮೇಲೆ ಮೂರು ಬಂದವು, ಯಾವಾಗ ಚಾಲು ಆಗ್ತೈತಿ ಹೆಂಗೆ ಕೇಳ್ತಾರೆ ಗೊತ್ತೇನ್ರಿ, ಫೋನ್ ಮಾಡಿ ಕೇಳ್ತಾರೆ, ಸರ ಸಾಲಿ ಚಾಲು ಆಗ್ತಾ ಹೋಗ್ತಾರಲ್ಲ, ಚಾಲು ಆಗ್ತಾ ಹೋಗ್ತಾರೆ. ಚಾಲು ಆಗಿಲ್ರಿ ಏನು ಅಂತದಲ್ಲ, ಚಾಲು ಆಗ್ತಾ ಹೋಗ್ತಾರಲ್ಲ ಅಂದ್ರೆ ಅದೊಂದು ದೊಡ್ಡ ಭಯಂಕರ ಅನುಭವ ಇದ್ದಂಗೆ ಆಗ್ತದೆ. ಇಟ್ಟೊಡನೆ ಹೇಳುತ್ತದೆ, ಜೊತೆಗಾರ ಹೇಳುವುದನ್ನೇ ಕಾದು ಕೆಲಸವಿಲ್ಲದ ಬಗ್ಗೆ ಖುಷಿಗೊಳ್ಳುವಂತೆ ಕಂಡು ಬರುತ್ತದೆ. ಆದ್ದರಿಂದ ಬಸಲಿಂಗ 2 ಎತ್ತುಗಳನ್ನು ಯಾರಿಗಾದರೂ ಸಾಟಿ ಕೊಟ್ಟು ಹೊಸ ಎತ್ತುಗಳನ್ನು ಹಂಚಿಕೊಳ್ಳಬೇಕು. ಸಾಟಿ ಕೊಡೋದಂದ್ರೆ ಇವ್ರನ್ನ ಕೊಡೋದು, ಇವ್ರ ಬದಲಾಗಿ ಸಣ್ಣ ಎತ್ಕೊಂಡು ಹೋಗೋದು, ಯಾರ್ಯಾರು ಕೊಟ್ಟ ತರಬೇಕು ಅನ್ನೋದು. ಮಗುವಿಗೆ ಮೈಯಲ್ಲಿ ಸರಿ ಇಲ್ಲ. ಮಗುವಿಗೆ ಮೈಯಲ್ಲಿ ನೋಡ್ರಿ, ಬಸಲಿಂಗನ ಮಗ್ಗ ಮೈಯಾಗಿ ಸರಿ ಇಲ್ಲ. ಶಿವನೂರು ಸ್ವಾಮಿಗಳಿಗೆ ತೋರಿಸಬೇಕು ಎಂದು ಹೆಂಡತಿ ಸಿದ್ಧಂಗಿ ಹೇಳುತ್ತಲೇ ಇದ್ದಾಳೆ. ನೋಡ್ರಿ, ಮಗುವಿನ ಕೆಮ್ಮು ಹೋಗುತ್ತಲೇ ಇಲ್ಲ. ಈ ನಡುವೆ ಬಸಲಿಂಗನಿಗೆ ಇನ್ನೊಂದು ತೊಂದರೆ ಕಾಣಿಸಿಕೊಂಡಿದೆ. ಒಂದು, ಎತ್ತಿ ಹೇಳ್ತಾ ಇಲ್ಲ, ಎತ್ತಿನ ಸಮಸ್ಯೆಯಿಂದ ಅವನು ಒಂದು ಯಾವುದೋ ಕೃಷಿ ಕೆಲಸಗಳನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಆಮೇಲೆ ಎರಡನೇದು, ಮಗುವಿನ ಮೈಯಲ್ಲಿ ಹುಷಾರಿಲ್ಲ. ಶಿವನೂರು ಸ್ವಾಮಿಗಳ ಹತ್ರ ಹೋಗಿ ಅವನನ್ನು ತೋರಿಸಿ ಅವ್ರಿಗೇನಾದರೂ ಔಷಧಿ ಉಪಚಾರವನ್ನು ಮಾಡ್ಕೊಂಡು ಬರಬೇಕು. ಅಂಥದ್ರಲ್ಲಿ ಇವನಿಗೆ ಇನ್ನೊಂದು ತೊಂದರೆ ಕಾಣಿಸಿಕೊಂಡಿತು. ಈ ತೊಂದರೆ ತನ್ನನ್ನು ಇಷ್ಟೊಂದು ಘಾಸಿಗೊಳಿಸಿದಂದು ಬಸಲಿಂಗ ಅನಿಸಲಿಲ್ಲ. ನೋಡಿ, ನೋಡು ಹೇಳಿದಾಗ ಯಾವುದಾದ್ರೂ ಒಂದು ಕಾಯಿಲೆ ಹೆಚ್ಚಿಕ್ಕದಾಗಿರ್ತದೆ, ಅದು ಮುಂದೆ ನಮ್ಮನ್ನು ಭಯಂಕರವಾಗಿ ರೂಪುಗೊಂಡಾಗ ನಮಗದು ಈ ರೀತಿ ನಮ್ಮನ್ನು ತಲೆ ಕೆಡಿಸ್ತದ ಅಂತ ಗೊತ್ತಿರಂಗಿಲ್ಲ. ಕಾಣಿಸಿಕೊಂಡಿತು, ಉಳಿಸಿರಲಿಲ್ಲ. ತನ್ನ ಮಲಗುವ ಎತ್ತನ್ನು ಸಾಟಿ ಮಾಡಲು ಹೇಳಬೇಕಾದ ಸುಳ್ಳು ಅವನ ತಲೆ ತಿನ್ನತೊಡಗಿತ್ತು. ನೋಡ್ರಿ, ಒಂದು ಎತ್ತು ಮುಂತಿದ್ರೆ ಗಳ ಎತ್ತಿನ ಕೊಂಡ ಐತಿ, ಅದು ಕೆಲಸ ಮಾಡಂಗಿಲ್ಲ ಅಂತೇಳಿ ಸುಳ್ಳು ಹೇಳಬೇಕಾದ್ರೆ ಅವನಿಗೆ ಅಷ್ಟು ಧೈರ್ಯ ಇಲ್ಲ. ಸುಳ್ಳು ಹೇಳಲು ಬೇಕಾದ ಛಾತಿ ಮಾತುಗಾರಿಕೆ ಅವನಲ್ಲಿಲ್ಲ. ಮೊದಲನೇದೇನಿದ್ರಿ, ಸುಳ್ಳು ಹೇಳಕ್ಕೆ. ಈಗ ನಾವೇನು ಮಾಡಿ ಈಚೆಕಡೆ ಬಂದು ಒಬ್ಬರೇ ಇಟ್ಟಿರೋದಾಗ್ತೀವಿ, ಎಲ್ಲರೂ ಸುಳ್ಳು ಹೇಳಕ್ಕೆ ಎಕ್ಸ್ಪೋರ್ಟ್. ಫೋನ್ಯಾಗ ಎಲ್ಲ ಕೂತಿರ್ತೀವಿ, ಕಟ್ಟಿಂಗ್ ಅಂಗಡಿಯಾಗ ಇರ್ತೀವಿ, ಎಲ್ಲದೆಯೋ ಬೈಕ್ ಹೊಡ್ಯಾಕತ್ತೀವಿ, ಎಲ್ಲದೆಯೋ ಮೀಟಿಂಗ್ ಆಗದೀವಿ, ಈ ರೀತಿ ನಾವು ಹೇಳ್ತಿರ್ತೀವಿ. ಅಂಥದ್ರೊಳಗೆ ಕಾಣಿಸಿಕೊಂಡಿತು ಸುಳ್ಳು ಹೇಳಲು ಬೇಕಾದ ಛಾತಿ ಮಾತುಗಾರಿಕೆ ಅವನಲ್ಲಿಲ್ಲ. ಎತ್ತುಗಳ ಬಗ್ಗೆ ಹೇಳಲು ಒಳ್ಳೆಯದನ್ನು ಲೆಕ್ಕ ಹಾಕಿದಂತೆಲ್ಲ ಅದೇ ವಿಷಯ ಆಗುತ್ತಿತ್ತು. ಅದೇನೇ ಆದರೂ ಈ ಸಮಯದಲ್ಲಿ ಬಸಲಿಂಗನ ಎಡಗಣ್ಣಲ್ಲಿ ಕಾಣಿಸಿಕೊಂಡು ನೋವು ಹೆಚ್ಚಾಗುತ್ತಲೇ ಇತ್ತು. ಬಸಲಿಂಗನಿಗೆ ಕಾಡಿದಂಥ ತೊಂದರೆ ಏನೋ, ಅವನ ಎಡಗಣ್ಣಿನಲ್ಲಿರುವಂಥ ನೋವು. ಮೊದಲನೇ ತೊಂದರೆ ಏನೋ, ಅವನು ಎತ್ತು ಹೇಳ್ತಾ ಇರಲಿಲ್ಲ, ಎತ್ತನ್ನು ಸಾಟಿ ಮಾಡಿ ಬೇರೆಯವ್ರು ಕೊಡಬೇಕು. ಎರಡನೇದು, ಮಗನ ಮೈಗೆ ಹುಷಾರಿಲ್ಲ, ಅವನನ್ನು ಶಿವನೂರು ಸ್ವಾಮಿಗಳ ಹತ್ರ ಕರ್ಕೊಂಡು ಹೋಗಬೇಕು. ಮೂರನೇದು, ಅವನಿಗೆ ಇಂಥದ್ರಲ್ಲಿ ಅವನು ಎಡಗಣ್ಣಿನಲ್ಲಿ ನೋವುಗಳಿತ್ತು. ಮೊದಲು ಅದು ಕಣ್ಣು ಬೇನೆ ಇರಬಹುದು. ನಾವು ಹೇಳ್ತೇವೆ ಕಣ್ಣು ಸುತ್ತಾಕಂದ್ರೆ ಕಣ್ಬೇನೆ ಬಿದ್ದಿರ್ಬೇಕಂತ ಬಿಡುತ್ತೆ ತಿಳಿದ. ಆದರೆ ಕಣ್ಣು ಕೆಂಪಾಗಲಿಲ್ಲ, ಕಣ್ಣಿನ ಸುತ್ತ ನೋವು ಮಾತ್ರ ಹೆಚ್ಚಾಯಿತು. ಈ ನೋವು ಬಲಗಣ್ಣಿನಲ್ಲಿರಲಿಲ್ಲ. ಎಡಗಣ್ಣು ನೋವಿನೊಂದಿಗೆ ಸ್ವಲ್ಪ ಮಂದವಾಗುತ್ತಿದ್ದಂತೆ ಅನಿಸತೊಡಗಿತು. ಹೆದರಿಕೆ ಶುರುವಾಯಿತು. ನಗರದ ತನ್ನ ಎಂದಿನ ವೈದ್ಯರಿಗೆ ತೋರಿಸಿದ. ನೋಡಿ, ರೆಗ್ಯುಲರ್ ತೋರಿಸುವಂತ ತಮ್ಮ ಡಾಕ್ಟರ್ ಹೊರ ತೋರಿಸಿದ. ಅವರು ನೋವಿನ ವಿವರಗಳನ್ನೆಲ್ಲ ಕೇಳಿ ರೆಪ್ಪೆ ಅಗಲಿಸಿ ನೋಡಿದರು. ನೋಡ್ರಿ, ಡಾಕ್ಟರ್ ಹೋದ ನಂತರ ಅವೆಲ್ಲ ಹೇಳೋದನ್ನು ಕೇಳಿದ್ರು, ರೆಪ್ಪೆ ಅಗಲ ಮಾಡಿ ನೋಡಿದರು. ಆಗ ಅವರಿಗೆ ಅರ್ಥವಾಗದಿದ್ದರೂ ಬಸಲಿಂಗನಿಗೆ ಧೈರ್ಯ ತುಂಬಲು ಒಳ್ಳೊಳ್ಳೆ ಮಾತನಾಡಿದರು. ತಮ್ಮ ವೈದ್ಯಕೀಯ ಪವಾಡಗಳನ್ನು ವಿವರಿಸಿದರು. ಹಂಚಿಕೊಳ್ಳಲು ಒಂದು ಲೇಹ ಕೊಟ್ಟು ಸ್ವಲ್ಪ ಸಮಾನದಿಂದ ಮನೆಗೆ ಬಂದು ಕೊಟ್ಟರು. ಸ್ವಲ್ಪ ಸಮಾನದಿಂದ ಮನೆಗೆ ಬಂದು ಬಸಲಿಂಗನಿಗೆ ಹಲವು ದಿನ ಲೇಹ ಹಂಚಿಕೊಂಡರು. ವೈದ್ಯ ಹೇಳಿಕೆ ಬಟ್ಟೆ ಕಾವು ಕೊಟ್ಟರು, ಉಪ್ಪಿನ ಕಾವು ಕೊಟ್ಟುಕೊಂಡ. ಆದರೆ ಕಣ್ಣಿನ ನೋವು ಮತ್ತೆ ಮಂದಸ್ಥಿತಿಗೆ ಕಡಿಮೆಯಾಗಲಿಲ್ಲ. ನೋಡ್ರಿ, ಅವ್ರಿಗೆ ತಿಳಿಯಲಿಲ್ಲ. ಡಾಕ್ಟರ್ ಹತ್ರ ಹೋಗಿ ಏನಾದ್ರು ಹೇಳ, ಅವರು ಯಾವತ್ತು ಹೋಗುವಂಥ ಡಾಕ್ಟರ್ ವೈದ್ಯರ ಹತ್ರ ಆದ ಆ ಕಣ್ಣಿನ ನೋವಿನ ಬಗ್ಗೆ ಹೇಳ್ದ. ಕಣ್ಣನ್ನು ನೋಡಿದ್ರು, ಅಮೂಲ್ ಮಾಡಿಕೊಂಡು ಅವ್ರಿಗೇನೂ ತಿಳಿಲಿಲ್ಲ. ಆ ತಿಳಿಲಿಲ್ಲ ಅಂದ್ರೆ ಅವ್ರು ಏನು ಮಾಡಿದ್ರು, ತನಗೆ ಬೇಕಾದಂಥ ಅವ್ನಿಗೆ ಏನೇನೋ ಹೇಳಿದ್ರು, ಇವಾಗ ನಮ್ಮದು ಇದನ್ನ ಮೆಡಿಕಲ್ನಾಗ ಹಿಂಗಾಗಿಲ್ಲ ಹಂಗಾಗಿಲ್ಲ, ಏನು ಅಡ್ಡಿಲ್ಲ, ನೀನು ಹಂಚಬೇಡ. ಅವ್ನಿಗೊಂದು ಲೇ ಅವರು ಮಲಾಮನ್ನು ಕೊಟ್ಟರು. ಆ ಮಲಾಮನ್ನು ಹಚ್ಕೊಂಡ, ಅವ್ನು ಏನಂಗೆ ಬಟ್ಟೆ ಕಾವು ಕೊಟ್ಟ, ಉಪ್ಪನ್ನು ಕಾಶಿ ಇಟ್ಕೊಂಡ. ಆದರೆ ಕಣ್ಣಿನ ಮಂದಸ್ಥಿತಿ ಕಡಿಮೆ ಆಗಲಿಲ್ಲ. ಹಾಗೆಂದು ಹೇಳಿದರೆ ಹೆಂಡತಿ ಸಿದ್ಧಿಗೆ ನಂಬಲಿಲ್ಲ. ನಾವು ಹೇಗೆ ಯಾಕೋ ನನ್ನ ಎಡಗನ ಮಂದು ಕಾಣಕತ್ತಿ, ನನ್ನ ಕಣ್ಣು ಸರಿಯಾಗಿ ಕಾಣುವತ್ತು ಅಂತಂದ್ರೂ ಆಕೆ ನಂಬಲಿಲ್ಲ. ಅದು ಆತನ ಕಲ್ಪನೆ ಎಂಬಂತೆ ಮಾತನಾಡಿದ್ರು. ನಿನಗೆ ಭ್ರಮೆ ಆಗೈತಿ, ಅದಕ್ಕೆ ನೀನು ಮಾಡಾಕತ್ತಿ ಅಂತಂದ.
ಮಾತನಾಡಿದರು. ಬಸಲಿಂಗನಿಗೆ ಸಿಟ್ಟು ಬಂತು. ಒಂದು ರೀತಿಯ ಅಸಹಾಯಕತೆ ಶುರುವಾಯಿತು. ನೋವನ್ನು ಸುಮ್ಮನೆ ವಿವರಿಸದೆ ಕೆಲವರಲ್ಲಿ ತನ್ನ ಕಷ್ಟ ತೋಡಿಕೊಂಡ. ಉಳಿದವರು ನೆಲ, ಮಗುವಿನ ಕಾಯಿಲೆ ಎಲ್ಲವೂ ಅವನಿಗೆ ಗೌಣ್ಯವಾಗಿ ಕಾಣತೊಡಗಿತು. ನೋಡಿ, ಎಲ್ಲ ಅವನಿಗೆ ಬಹಳ ಒಂಥರ ಸಿಗನ್ ಅನಿಸ್ತದೆ. ಇದೇನಪ್ಪ ದೊಡ್ಡ ನಿಗೂಢ ಅಂತಂದು ನನ್ನ ಕಣ್ಣು ನೋಡೋದು, ಏನು ಮಗು ನೋಡೋದು, ಏನು ಎತ್ಕೊಳ್ಳೋ ಇದು ಮಾಡೋದು ಕಾಣತೊಡಗಿತು. ಯಾರೋ ಒಬ್ಬರು ಸರ್ಕಾರಿ ಆಸ್ಪತ್ರೆಯ ಡಾಕ್ಟರ್ ತಿಮ್ಮಪ್ಪನಿಗೆ ತೋರಿಸಲು ಹೇಳಿದರು. ಯಾರೋ ಅಂತಂದಾಗ ಅಲ್ಲಿಗೆ ಹೋಗಿರ್ತೀವಿ, ನಾವು ಮಾತಾಡ್ತಿರ್ತೀವಿ, ಏನೋ ಮನೆಯೊಳಗೆ ನಾನು ಹಿಂಗಾಗ್ಯದ ಹಂಗೆ ಆಗ್ಯದ, ಯಾರೋ ಒಬ್ರು ಹೇಳ್ತಾರೆ, ಸರ್ ಇಲ್ಲಿ ಬೇಡ್ರಿ ಇಂಥ ಡಾಕ್ಟರ್ ಚಲೋ ಅದ ಅಲ್ಲಿ ಹೋಗ್ರಿ ಅಂತ ಹೇಳ್ತಾರೆ. ಅಲ್ಲಿ ಸರ್ಕಾರಿ ಡಾಕ್ಟರ್ನ ಹೆಸರು ಹೇಳಿದ ತಕ್ಷಣ ಸರ್ಕಾರಿ ಆಸ್ಪತ್ರೆ ಎಂದರೆ ದಿಕ್ಕು ದಿವಾಳಿ ಇಲ್ಲದವರು ಹೋಗುವ ಜಾಗ ಎಂದು ತಿಳಿದಿದ್ದ ಅವನಿಗೆ ಇದು ಕೊನೆಯ ಪ್ರಯತ್ನವಾಗಿ ಕಾಣಿಸಿಕೊಂಡಿತು. ಇನ್ನು ಎಲ್ಲರಿಗೂ ತೋರಿಸ್ಲಿ, ಎಲ್ಲನೂ ಆಯ್ತು. ಆದರೆ ಸರ್ಕಾರಿ ದವಾಖಾನೆ ಅಂದ್ರೆ ಏನಪ್ಪ, ದಿಕ್ಕು ದಿವಾಳಿ ಅದೇ ಬಡತನ ಏನು ಹಾಕಿದ್ದವರ ಇಂಥವ್ರು ಹೋಗೋದಂತೆ ತಿಳ್ಕೊಂಡಿದ್ದ. ಆದರೂ ನಾನು ಅಲ್ಲಿ ಹೋಗಲೇಬೇಕು ಅನ್ನೋಂಥ ಒಂದು ಭಾವನೆ ಬಂತು. ಆದರೆ ಅವನಿಗೆ ತಿಮ್ಮಪ್ಪನ ಬಗ್ಗೆ ಹೇಳಿದ್ದವರು ಧೈರ್ಯ ತುಂಬಿದರು. ಖಾಸಗಿ ವೈದ್ಯರು ಕೂಡ ಎಷ್ಟು ಕೆಟ್ಟವರೆಂದು ಭಾವಿಸರು ಅಂತ ತಿಳ್ಕೊಂಡ್ರೆ ಆದಾಗ ಅವ್ರು ಹೇಳು, ನೋಡಪ್ಪ, ಎಲ್ಲ ದವಾಖಾನೆಯಾಗ ಸರ್ಕಾರಿ ಡಾಕ್ಟರ್ ಕೆಟ್ಟ ಅಲ್ಲ, ಖಾಸಗಿ ಡಾಕ್ಟರ್ ಭಾರಿ ಅಲ್ಲ. ಖಾಸಗಿ ಡಾಕ್ಟರ್ ದೊಡ್ಡೇನೋ ಮಾಡ್ಯಾರ, ಅವ್ರ ಕೈಯಿಂದ ಫೇಲ್ ಆಗ್ಯಾವ. ಆದರೆ ತಿಮ್ಮಪ್ಪನವ್ರು ಭಾಳ ಚಲೋದವರು, ಹೋಗಂದರು. ಅದಕ್ಕೆ ಡಾಕ್ಟರ್ ತಿಮ್ಮಪ್ಪ ಬಿಡುವಿಲ್ಲದ ವೈದ್ಯರು. ನೋಡ್ರಿ, ಅವ್ರಿಗೆ ಒಳ್ಳೆ ಡಾಕ್ಟರ್, ನೋಡ್ರಿ, ಡಾಕ್ಟರ್ ಒಳ್ಳೆಯವರು ಅಂತಂದ್ರೆ ಪೇಷಂಟ್ ಜಾಸ್ತಿ ಇರ್ತಾವೆ. ಈಗ ಮ್ಯಾಕ್ಸಿಮಮ್ ಎಲ್ಲ ಸರ್ಕಾರಿ ಆಸ್ಪತ್ರೆ ಒಳಗೆ ಡಾಕ್ಟರ್ನ ಒಳ್ಳೆ ಡಾಕ್ಟರ್ನ ತುಂಬ್ತಾ ಇದ್ದಾರೆ. ಅವ್ರ ಎತ್ತರನ ಹೆಚ್ಚಾಗಿ ಜನ ಹೋಗ್ತಾರೆ, ಸರ್ಕಾರಿ ಡಾಕ್ಟರ್ಗೆ ಹೋಗಿ ಎಲ್ಲ ಟ್ರೀಟ್ಮೆಂಟ್ ತಗೋತಾರೆ. ಅವರ ಆಸ್ಪತ್ರೆಯಲ್ಲಿ 10 ಜನ ಸಾಲುಗಟ್ಟಿ ನಿಂತಿದ್ದರು. ಎಲ್ಲರೂ ಬಡವರು. ಬಸಲಿಂಗ ಕಾಯುತ್ತ ಕೂತ ಅವನು ಸರದಿ ಬಂದಾಗ ತಿಮ್ಮಪ್ಪನವರ ಎದುರು ನಿಂತು ಒಟ್ಟಿಗೆ ತನ್ನ ಕಷ್ಟವನ್ನು ತೋಡಿಕೊಂಡ. ಒಟ್ಟ ಇಲ್ಲಿ ಏನೇನು ಮನುಷ್ಯನಾಗಿತ್ತು ನೋಡ್ರಿ, ಅದನ್ನೆಲ್ಲ ತನ್ನ ನಂಬರ್ ಬಂದ್ಬಿಟ್ಟು ಎಲ್ಲ ಡಾಕ್ಟರ್ನಲ್ಲಿ ಹೇಳ್ಕೊಂಡ್ಬಿಟ್ಟ. ತನ್ನ ಮಲಗುವ ಎತ್ತುಗಳಿಂದ ತನ್ನ ತಲೆನೋವು, ತನ್ನ ನೋವು, ತನ್ನ ನಿದ್ರೆ, ನೆಮ್ಮದಿಯನ್ನು ಕೆಡಿಸಿರುವುದನ್ನು ಹೇಳಿದ. ತಿಮ್ಮಪ್ಪ ಅವರನ್ನು ಪರೀಕ್ಷಿಸಿದರು. ಸೂಟಿಯಾದ ಬೆರಳುಗಳು, ವಿಶ್ವಾಸ ತುಂಬಿದ ಮಾತುಗಳ ಡಾಕ್ಟರು ಬಸಲಿಂಗನ ದೃಷ್ಟಿಯ ಅಳತೆ ಸ್ಪಷ್ಟತೆಯನ್ನು ನೋಡಿದರು. ನೋವಿನ ಕಾರಣಕ್ಕಾಗಿ ಹುಡುಕಿದರು. ಕೊನೆಗೆ ಹೇಳಿದರು, ನಿನ್ನ ಕಣ್ಣು ಸರಿ ಹೋಗುತ್ತೆ, ಆದರೆ ಆಪರೇಷನ್ ಆಗಬೇಕು, ಪರವಾಗಿಲ್ಲ. ನೋಡ್ರಿ ಎಷ್ಟು ಚಂದ ಎಲ್ಲ ನೋಡಿ. ಅವ್ರು ಎಲ್ಲ ಕಷ್ಟಕೊಂಡು ದುಃಖ ಐತೆ ಮನುಷ್ಯನಾಗ ಭಾಳ ಅಂಜೋದು ಅಂತ ಗೊತ್ತಾಯ್ತು. ಎಲ್ಲ ಮಾಡಿದ್ರು. ಆಮೇಲೆ ಹೇಳಿದ್ರು, ನೋಡಪ್ಪ, ನಿನ್ನ ಕಣ್ಣು ಸರಿ ಆಗ್ತದೆ, ಆದ್ರೆ ಏನು ಮಾಡಬೇಕು, ಕಣ್ಣನ್ನು ಆಪರೇಷನ್ ಮಾಡಿಸ್ಬೇಕು. ನಿನಗೆ ನಡೀತಿದ್ದೇನೆ, ಖಂಡಿತ ಸರಿ ಹೋಗುತ್ತಾ ಎಂಬಂತೆ ಬಸಲಿಂಗ ನೋಡಿದ. ಅವ್ರ ಕಡೆ ಏನು ನೋಡಿದ, ಸಾಹೇಬ್ರೆ ಆಪರೇಷನ್ ಮಾಡ್ಕೋತೀನಿ, ಕರೆಕ್ಟ್ ಆಗ್ತಿದ್ರೆ ಮಾಡೋಣ್ರಿ ಅಂದಾಗ ತಿಮ್ಮಪ್ಪ ವಿಶ್ವಾಸದಿಂದ ಮಾತನಾಡಿದರು. ಬಸಲಿಂಗನಿಗೆ ಇದನ್ನು ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಸಿದ್ಲಿಂಗಿ ಕೇಳಿದಾಗ ಡಾಕ್ಟರ್ ಹೆಸರನ್ನು ಮಾತ್ರ ಹೇಳಿದ. ಅದರ ಮಣಿವಾದ ಹೇಳಿದ, ಯಾರಿಲ್ಲ ಡಾಕ್ಟರ್ ತಿಮ್ಮಪ್ಪ ಅಂತದಾರೋ ಭಾಳ ಚಲೋದರು, ಅವ್ರಿಗೆ ಆಪರೇಷನ್ ಮಾಡ್ತೀನಿ ಅಂತಾರೆ. ಅದರ ಹೆಸರು ಮಾತ್ರ ಹೇಳಿದ. ವಿವರಗಳನ್ನು ತಿಳಿಸುವ ಉತ್ಸಾಹ ಅವನಿಗೆ ಇರಲಿಲ್ಲ. ಅವ್ರು ಯಾರು ಎಂತ ಹೆಂಗೆ ಎಲ್ಲ ಹೇಳಿಲ್ಲ. ಮರುದಿನ ಹಕ್ಕಿ ಅಂದ್ರೆ ದನಗಳ ಕೊಟ್ಟಿಗೆ ಕಿತ್ತಲ ನೀರಿನಲ್ಲಿಯೇ ಕೆಲಸವನ್ನೆಲ್ಲ ಮುಗಿಸಿ ಆಸ್ಪತ್ರೆಗೆ ಹೊರಟ. ತಿಮ್ಮಪ್ಪ ಎಷ್ಟು ಒಳ್ಳೆಯವರೆಂದರೆ ಅವರು ಅವನಿಗಾಗಿ ಕಾಯುತ್ತಿದ್ದಂತೆ ಇತ್ತು. ಬಸಲಿಂಗ ಅವರಿಗೆ ವಿಶೇಷ ಆಸಕ್ತಿ, ಪ್ರೀತಿ ಮೂಡಿದ್ದವು. ಬಸಲಿಂಗ ಯಾಕಂದ್ರೆ ಮುಕ್ತ ಮನಸ್ಸಿನ ಮನುಷ್ಯ ಬಸಲಿಂಗ. ಬಹಳ ತಿಳುವಳಿಕೆ ಇಲ್ಲವೆಲ್ಲ, ಯಾರಿಗೂ ಸುಳ್ಳು ಏನು ಗೊತ್ತಿಲ್ಲ, ಯಾರಿಗೂ ಮೋಸ ಮಾಡಿ ಗೊತ್ತಿಲ್ಲ. ಅಂಥ ವ್ಯಕ್ತಿ ತನ್ನ ಅಂತಃಕರಣದಲ್ಲಿರುವಂಥದ್ದು, ಎಷ್ಟೋ ಜನ ಹೋಗ್ತಾರೆ ಡಾಕ್ಟರ್, ತನ್ನಲ್ಲಿರುವಂಥ ಏನೋ ಫಾಲ್ಟ್ ಇರ್ತದೆ, ಅದನ್ನು ಹೇಳಂಗಿಲ್ಲ. ಸರಿ, ಯಾಕೋ ನನಗೆ ಮೋಸ ಆಗ್ತಿಲ್ಲ, ನನಗೆ ಹಿಂಗಾಗಿತ್ತು, ನಾನು ಬಿದ್ದಿದ್ದಿ, ನನಗೆ ಪೆಂಟ್ ಬಿದ್ದಿ ಸರ್, ಅದಕ್ಕೆ ಮೋಸ ಐತಿ, ಫೋಟೋ ತೆಗಿ ಅನ್ನೋಂಥವ್ರು ಹೇಳಿಲ್ಲ. ಇಂಥ ನಿಂತಿದ್ರು. ಅವರ ಅನುಭವದ ಪ್ರಕಾರ ಬಸಲಿಂಗನಿಗೆ ನೋಡಿ ಅವನ ಹೊಲ, ಎತ್ತು, ಮಗು ಕೂಡ ಅವರಲ್ಲಿ ನಿಂತಿದ್ದವು. ಡಾಕ್ಟರಿಗೆ ಅವನು ಏನು ಹೇಳಿದ್ದಲ್ಲ ಕಣ್ಣಾಗ ತುಂಬಿತ್ತು. ಅನುಭವಿ ವೈದ್ಯರಾದ ತಿಮ್ಮಪ್ಪ ಬಸಲಿಂಗನನ್ನು ಆಪರೇಷನ್ಗೆ ಸಿದ್ಧಗೊಳಿಸಿ ಕೆಲವೇ ನಿಮಿಷಗಳಲ್ಲಿ ಆಪರೇಷನ್ ಮುಗಿಸಿದರು. ಅವನ ಕೈ ಹಿಡಿದುಕೊಂಡು ಹೇಳಿದರು, ನೋಡು, ಇದು ಸೂಕ್ಷ್ಮವಾದ ಶಸ್ತ್ರಚಿಕಿತ್ಸೆ. ನೀನು 2 ವಾರ ತಲೆಗೆ ನೀರನ್ನು ಸೊಪ್ಪಿಸಬಾರದು. ನೀರು ಬಿದ್ದರೆ ಕಣ್ಣು ಹೋಗುವ ಅಪಾಯ ಇದೆ. ಇದನ್ನು ಸರಿಯಾಗಿ ನೆನಪಿಟ್ಟುಕೋ. ನೋಡು, ನಾ ಏನು ಹೇಳಂಗಿಲ್ಲ, ಇದು ಭಾಳ ಸೂಕ್ಷ್ಮ ಆಪರೇಷನ್ ಮಾಡೀನಿ, ಸಕ್ಸಸ್ ಆಗ್ಯದ. ಆದರೆ ನೀವು ಒಂದು ಕೆಲಸ ಮಾಡಬೇಕು, ಏನಂತ, ನೀರು ಬಿದ್ದರೆ ಕಣ್ಣಿಗೆ ನೀರು, ತಲೆನಲ್ಲಿ ನೀರು ಕಣ್ಣಾಗ ನೀರು ಹೊರಗೋದ್ರೆ ಕಣ್ಣು ಹೋಗೋ ಚಾನ್ಸ್ ಐತಿ ಅಂತ ಹೇಳಿದರು. ಅದಕ್ಕೆ ಹೂ ಅಂದ. ನೆನಪಿಟ್ಕೊಂಡ. ಬಸಲಿಂಗನಲ್ಲೂ ತಿಮ್ಮಪ್ಪನವರ ಬಗ್ಗೆ ಚಿತ್ರ ಪ್ರೀತಿ ಬೆಳೆದಿತ್ತು. ಆದರೆ ಅವನು ಮನೆಗೆ ಹೋದ ಮೇಲೆ ಸಿದ್ಲಿಂಗಿ ದೊಡ್ಡರಾದ ಅಂತ ಎಬ್ಬಿಸಿದಳು. ಹೆಣ್ಮಕ್ಳು ಸುಂದಿರ್ತಾರೆ, ನನ್ನ ಗಂಡ ತಿಮ್ಮಪ್ಪ ಡಾಕ್ಟರ್ ಹತ್ರ ಆಪರೇಷನ್ ಹೋಗ್ಯಾನ ಅಂತ ಹೇಳ್ಬಿಟ್ರು. ಯಾರೋ ಹೇಳ್ಬಿಟ್ರು, ತಿಮ್ಮಪ್ಪನವರು ಹಲೆಯವ್ರ ಕೆಲವನ, ಅವನು ಕೆಳಗಿನ ಜಾತಿ, ಅವ ಬಂತು ನೋಡ್ರಿ. ನಾವು ಎಷ್ಟೋ ಬಡವರಿದ್ರು
ಅಲ್ಲಿ ಹೋದ ಪೆಟ್ಟಿಗೆ ದಂಗೆನ ಶುರು ಮಾಡಲಿ. ಆಕೆ ಅದು ಹೇಗೋ ತಿಮ್ಮಪ್ಪು ಹೊಲೆಯವರೆಂದು ಗೊತ್ತಾಗಿತ್ತು. ತನ್ನ ಗೊತ್ತಿಲ್ಲದ ವಿಷಯ ಆಕೆಗೆ ಹೇಗೆ ತಿಳಿಯಿತೆಂದು ಬೆರಗಾದ ತನ್ನ ತಿಮ್ಮಪ್ಪನ ನಡುವಿನ ಸಂಬಂಧ ಅವನಿಗೆ ಬೇರೆ ಎರಕದಲ್ಲಿ ಹೊಳೆದಂತೆ ಕಾಣಿಸಿಕೊಳ್ಳತೊಡಗಿತು. ತನ್ನನ್ನು ಮುಟ್ಟುವ ಮುನ್ನ ಅವರು ತಮ್ಮ ಜಾತಿಯ ಬಗ್ಗೆ ಮಾತು ಹೇಳಿದ್ದರೆ ಒಳ್ಳೆಯದಿತ್ತೆಂದು ಕ್ಷಣ ಅನ್ನಿಸಿತು. ಆದರೆ ಅಂತ ಯೋಚನೆ ಕೆಟ್ಟದಲ್ಲಿ ಬೈದುಕೊಂಡ. ನೋಡು, ಅಲ್ಲಿ ಪಾಪ ಅವ್ರನ್ನು ಒಳ್ಳೇದು ಮಾಡ್ಯಾರ, ನೀವು ಅವ್ರ ಜಾತಿ ಕೇಳೋದು ತಪ್ಪದ. ಯಾಕಂದ್ರೆ ಕಣ್ಣ ಪ್ರಶ್ನೆ ಯಾರೂ ಮಾಡೋಣ ಮಾಡ್ಯಾರ, ಅದಕ್ಕೆ ಜಾತಿ ಕೇಳಬಾರ್ದಾಗ ತನ್ನ ಆತನದಲ್ಲಿ ಏನೋ ಕಮ್ಮಿಯಾದಂತೆ ಬಸವಲಿಂಗರಿಗೆ ಅನಿಸಿತು. ಮತ್ತು ಇನ್ನೊಂದು ವಿಚಾರ, ಏನ ನಾವು ಮ್ಯಾಲಿನ ಜಾತಿ ಅವ್ರ ಕೈ ಮುಗಿಸ್ಕೊಂಡೆ. ಇದರಿಂದ ನೊಂದುಕೊಂಡ ಈ ವಿಷಯವನ್ನು ಯಾರಿಗೂ ಹೇಳಕೂಡದೆಂದು ತೀರ್ಮಾನಿಸಿದ. ಸಿದ್ಧಲಿಂಗಿ ಹಾಗೂ ಕೂಡ ಇದನ್ನು ಒಪ್ಪಿದಳು. ಸೂತಕವನ್ನು ಪರಿಹರಿಸಲು ಬಸಲಿಂಗ ಬಳಿ ತಿಳಿದುಕೊಳ್ಳಬೇಕು. ನೋಡಿ, ಯಾರು ಮುಟ್ಟಿ ಬಂದ್ರಿ, ಮುಟ್ಟಿ ಬಂದ್ರೆ ಜಳಕ ಮಾಡಬೇಕು. ಯಾರು ಹೋಗಿ ಬಂದ್ರೆ ಜಳಕ ಮಾಡಬೇಕು. ಇಂಥ ಸೂತಕದ ಪದ್ಧತಿ, ಅನ್ನು ಜಳಕ ಮಾಡಬೇಕು. ತಿಮ್ಮಪ್ಪನವರ ಹಿತವಚನವನ್ನು ಮರೆಯದಿದ್ದರೂ ಅದನ್ನು ಅಸ್ಪಷ್ಟವಾಗಿ ತೋರುತ್ತಾ ಸಿದ್ಧಲಿಂಗಿ ಅವನ ಕಣ್ಣು ಮಾತ್ರ ನೆನೆಯಂತೆ ಬಿಸಿ ಬಿಸಿ ನೀರು ಹೊಯ್ದು ಸ್ನಾನ ಮಾಡಿಸಿದರು. ಅವನ ಅವಶ್ಯಕವಾಗಿ ಕಣ್ಣಿಗೆ ನೀರು ಹೋಗಬಾರದು ಅಂತ ಹೇಳಿದ್ರೆ ತಲೆ ಮೇಲೆಲ್ಲ ನೀರು ಸುಮ್ಮಿ ಜಳಕ ಮಾಡಿಸಿದರು. ಮನಸ್ಸು ಹಗುರಾದರೂ ಪಟ್ಟುಗಳಲ್ಲಿ ಭದ್ರವಾಗಿ ಎಡಗನ್ನು 2 ದಿನ ನೋವಿನಿಂದ ಮುಕ್ತವಾಗಿತ್ತು. 3ನೇ ದಿನದಿಂದ ತುಳಿಯತೊಡಗಿತು. ಮತ್ತೆ ನೋವು ಶುರುವಾಯಿತು. ನೀರು ಹೈತು. ಆಪರೇಷನ್ ಫೇಲ್ ಆದಾಗ ಮತ್ತು ಮೂಸಾಚಬಾರ್ದು. ಆದ್ರೆ ಇನ್ನು ಈಗ ಹೆಂಗ ಅವ ಹೊಲೆರಾದ ನಾನು ಹೆಂಗುದು ಇವನ್ ತಲೆಯಾಗ. ಈಗ ಬಸಲಿಂಗ ಇಕ್ಕಟ್ಟಿಗೆ ಪಶ್ಚಾತ್ತಾಪಿಸಿಕೊಂಡಿದ್ದ. ಸುಳ್ಳು ಹೇಳಲಾರದ ಬಸಲಿಂಗ 1 ವಾರದವರೆಗೆ ತಿಮ್ಮಪ್ಪರನ್ನು ಬಿಟ್ಟು ಬೇರೆಲ್ಲ ಡಾಕ್ಟರ್ಗಳಿಗೆ ತನ್ನ ಕಣ್ಣನ್ನು ತೋರಿಸಿದ. ಸಾಹೇಬ್ ಹಿಂಗಾಗಿದ್ದೆ ಮತ್ತು ನೋವಾಗಲಿದೆ ಆದದ್ದು ಹೇಳಿದ. ಅವರು ನೀಡಿದ ಸಲಹೆ ಔಷಧಿ ಸರಿ ಹೋಗಲೇ ಇಲ್ಲ. ಆ ಬೇರೆ ದಾರಿ ಕಾಣದೆ ತಿಮ್ಮಪ್ಪನವರ ಬಳಿ ಹೋದ. ಅವರು ಅವನನ್ನು ಪ್ರೀತಿಯಿಂದಲೇ ಪ್ರಶ್ನೆ ಕೇಳತೊಡಗಿದರು. ಬಸಲಿಂಗ ಉತ್ತರಿಸಿದ. ನೋಡಿ, ಮತ್ತೆ ಬಿಡ್ಲಾರ್ದ ಪಾಪ ಆಪರೇಷನ್ ಅವರ ಮಾಡ್ಯಾರ. ಎಲ್ಲ ಡಾಕ್ಟರ್ ಕಡೆ ಸುತ್ತಾನೆ ಬಂದ. ಮತ್ತೆ ಅಲ್ಲೇ ಬಂದು ಹೋಗಿತ್ತ. ಏನಂತ ಸುಳ್ಳು ಹೇಳಿದ. ಏನಂತ, ನಾನು ನನ್ನ ತಲೆ ಮೇಲೆ ನೀರು ಹಾಕಿಲ್ಲ ಸಾಹೇಬ್ರ, ಕಣ್ಣು ಹಿಂಗಾತು ಅಂತ ಸುಳ್ಳು ಹೇಳಿದ. ಅವನು ನಡುಗುತ್ತಿರುವುದನ್ನು ನೋಡಿ ತಿಮ್ಮಪ್ಪ ತಮಗನಿಸಿದನ್ನು ಹೇಳಿದರು. ನನ್ನ ಸುಳ್ಳು ಡಾಕ್ಟರ್ಗೆ ಗೊತ್ತಾಗಿರುವುದನ್ನು ಕಂಡ ಬಸಲಿಂಗ ಇನ್ನೂ ತಬ್ಬಿಬಾದ. ನೋಡು, ಅವ್ರು ಹೇಳ ಇಲ್ಲಪ್ಪ, ನಾವು ಹೇಳ್ತಿರಲ್ಲ ಮೊಬೈಲ್ ನೀರಾಗ ಹೋಗಿಲ್ಲ ಅಂದರೆ ನಾವು ಹೇಳ್ತೀವಿ. ಆದರೆ ಅಲ್ಲಿ ಮೊಬೈಲ್ ಬಿಚ್ಚಿದ ನಂತರ ಅವರು ಇದು ಕಂಪ್ಯೂಟರ್ ಹಚ್ಚಿದ್ರೆ ಆ ಮೆಟ್ರಿಕ್ ಟೆಸ್ಟ್ ಮಾಡ್ತಾರೆ. ಹಚ್ಚಿದ್ರೆ ಗೊತ್ತಾಕೈತಿ ಅದು ನೀರಾಗ ಸ್ವಲ್ಪ ಬಾದಾಗಿರುತ್ತೆ. ಹಂಗೆ ಡಾಕ್ಟ್ರಿಗೆ ಏನು ಹೇಳೋ ಸುಳ್ಳು ಅಂತ ಗೊತ್ತಾಯ್ತು. ನಾ ಹೇಳೋ ಸುಳ್ಳು ಸಾಹೇಬ್ರಿಗೆ ಗೊತ್ತಾಗಿದೆ ತಿಳಿದ ಏನು ಮಾಡಿದ, ತಬ್ಬಿಬ್ಬಾದ ಅಂದ್ರೆ ಗಡಬಡಿಸಿದ. ಹೌದಪ್ಪ ಅಂತೇಳಿ. ಬಸಲಿಂಗಪ್ಪ, ನೀನು ತುಂಬ ಒಳ್ಳೆಯವನು, ಆದ ಹಾಗೆ ಹೇಳು ಎಂದು ತಿಮ್ಮಪ್ಪ ತಣ್ಣಗೆ ಕೇಳಿದ. ನೋಡು ಬಸಲಿಂಗ, ನೀನು ಬಹಳ ಚಲೋ ಮನುಷ್ಯ ಇದೆ. ನಿನ್ನ ಮನಸ್ಸೊಳಗೆ ಕಲ್ಮಶ ಇಲ್ಲ. ನೀನು ಒಳ್ಳೆಯ ವ್ಯಕ್ತಿ. ಅದಕ್ಕೆ ಏನಾಗ್ಯದ ಅದನ್ನ ಎದ್ದಕ್ಕಿಟ್ಟಂಗೆ ಹೇಳು. ಬಸಲಿಂಗ ತೊಡಗಿದ್ದ. ಸುಳ್ಳು ಹೇಳಿದ್ದ ಬಸಲಿಂಗ ಈಗ ಯಾಂತ್ರಿಕವಾಗಿ ಆದದ್ದೆಲ್ಲ ಹೇಳಿದ. ಮೊದಲು ಸುಳ್ಳು ಏನು ಹೇಳಿದ್ರಲ್ಲ, ನೀರು ಹಚ್ಚಿಲ್ಲ ಸಾಹೇಬರು ಹೀಗಾದ್ರಿ ಇಷ್ಟೆಲ್ಲ ಅವನು ತನ್ನ ಎದೆಯ ಭಾರ ಹಿಡಿದಂತೆ ಸುಮ್ಮನೆ ಮೌನವಾಗಿ ಕುಳಿತ. ಹೆಂಗಾದರೂ ಮಾಡಿ ನನಗೆ ಇನ್ನೊಂದ್ಸಲ ಆಪರೇಷನ್ ಮಾಡಿಬಿಡ್ರಿ, ನಿಮ್ಮ ಮಾತು ಬೀರಲ್ಲ ಅಂತ. ಸಾಹೇಬ್ರ, ನಿಮ್ಮ ಕಾಲು ಹಿಡ್ಕೋತಂದ್ರೆ ನನಗೆ ಈಗ ಆಪರೇಷನ್ ಮಾಡಿಬಿಡ್ತೀನಿ, ಇನ್ನೊಂದ್ಸಲ ನನಗೆ ಆಪರೇಷನ್ ಮಾಡಿಬಿಡ್ರಿ, ಅದಕ್ಕೆ ನಿಮ್ಮ ಕಾಲು ಹಿಡ್ಕೋತೀನಿ ಅಂತ ಅಂದ. ತಿಮ್ಮಪ್ಪ ಕತ್ತು ಅಲಾಡಿಸಿದರು. ಇನ್ನೊಂದು ಆಪರೇಷನ್ನಿಂದ ಏನೂ ಆಗುವುದಿಲ್ಲ ಎಂದರು. ಈಗಿರೋ ಗಾಯಕ್ಕೆ ಔಷಧಿ ಕೊಡ್ತೇನೆ, ತಪ್ಪದೆ ಹೆಚ್ಚಿಕೋ ಎಂದು ಹೇಳಿದರು. ನೋಡಿ, ಇನ್ನೊಂದು ಆಪರೇಷನ್ ಆಗೋದಿಲ್ಪ, ಆದದ್ದು ಗೊತ್ತು, ಇನ್ನು ಏನೂ ಮಾಡೋಕ್ಕಾಗೋದಿಲ್ಲ, ಔಷಧ ಕೊಡ್ತೀನಿ ನೋಡು, ಇದನ್ನು ತಪ್ಪಲ್ಲಿ ಹಚ್ಕೊಂಡ. ಅದೇಕೋ ಬಸಲಿಂಗನಿಗೆ ಸಿಟ್ಟು ಬಂದಿತ್ತು. ತನ್ನ ಜಾತಿಯನ್ನು ಕೆಡಿಸಿದ ತಿಮ್ಮಪ್ಪ ತನ್ನ ಬಗ್ಗೆ ನಿರ್ಲಕ್ಷ್ಯ ಗಳಿಸಿಕೊಳ್ಳುತ್ತಿರುವಂತೆ ಎನಿಸಿಕೊಂಡಿತ್ತು. ಏನಾಯ್ತು, ಮೊದಲ ನಾನು ಮುಂದೆ ಕೆಡಿಸ್ಯಾನ, ಈಗ ನೀವು ಹೊಲಿರವತ್ತನ ನನ್ನ ಬಗ್ಗೆ ನೀವು ನನ್ನ ಹಾಳು ಮಾಡಕತ್ತಾನ, ನನಗೆ ಹೆಲ್ಪ್ ಮಾಡಾಕತ್ತಿಲ್ಲ ಅಂತೇಳಿ ತನ್ನ ಕಣ್ಣು ಹೋಗಲು ತಿಮ್ಮಪ್ಪ ಅದ್ಯಾವುದೋ ರೀತಿಯಲ್ಲಿ ಕಾರಣರಾದಂತೆ ತಿಳಿದ. ಆದದ್ದನ್ನೆಲ್ಲ ತಾನು ಬಲ್ಲವರಲ್ಲಿ ಹೇಳಿಕೊಂಡು ತಿಮ್ಮಪ್ಪನವರನ್ನು ಟೀಕಿಸಿದ. ಏನು ಮಾಡಿದ, ಎಲ್ಲ ಮುಂದೆ ಹೇಳಿದವ, ಮಗ ಏನು ಮಾಡಿದಾರಪ್ಪ, ಡಾಕ್ಟರ್ ಅಂತ ನಾವು ಅಲ್ಲೇ ಗೊತ್ತಿರಲಿಲ್ಲ, ಹಾಕಿ ನನ್ನ ಕಣ್ಣು ಕಳ್ಕೊಂಡು ಅವ ನನ್ನ ಕಣ್ಣು ಕಾರಣ ಹೀಗೆಲ್ಲ ಹೇಳ್ತಿದ್ದ, ಟೀಕಿಸಿದ. ಅವರನ್ನು ತಿಮ್ಮಪ್ಪನ ಬಗ್ಗೆ ಸಿಟ್ಟು ಬರುವಂತೆ ವಿಷಯಗಳನ್ನು ತಿರುಚಿ ಹೇಳಿದ. ಹೇಳುತ್ತಾ ಹೋದಂತೆ ತಾನು ತಿರುಚಿ ಹೇಳುತ್ತಿರುವುದನ್ನು ಸತ್ಯವಿರುವುದಾಗಿ ನಂಬಿ ಒಮ್ಮೊಮ್ಮೆ ಇಡೀ ದಿನ ಏನೂ ಅರ್ಥವಾಗದಂತೆ ಕೂತು ಬಿಡುವ ತನ್ನಲ್ಲಿ ಬೆಳೆಯುತ್ತಿದ್ದ ಸಣ್ಣತನಕ್ಕೆ ದಂಗಾಗಿ ಬಿಟ್ಟ. ನೋಡು, ಆ ಡಾಕ್ಟರ್ ಬಗ್ಗೆನೂ ಕೆಟ್ಟ ಹೇಳಿದೆ, ಇನ್ನೊಬ್ರು ತಿಳಿಸಿ ಹೇಳಿದ್ರು, ಹಿಂಗೋ ಅವನಿಂದ ನಾವು ಹೋಗ್ತಾ ಇಲ್ಲ ಅದ, ಇದೆಲ್ಲ ಈ ಕಣ್ಣು ಹೋಗಕ್ಕೆ ಕಾರಣ ಅವ ನನ್ನ ಹಾಳು ಮಾಡಿದ ಅಂತೇಳಿ ಬೇರೆಯವರು ಮಾಡಿದ. ಇದು ಎತ್ತಿನ
ಸತ್ಯದ ಸಾಟಿಗೆ ಅನುಕೂಲವಾಗಬಹುದು. ನೋಡ್ರಿ, ಈ ಸುಳ್ಳು ಹೇಳುವುದೇನಿರ್ತಲ್ಲ, ಅವನೇನು ಮೊದಲು ಸುಳ್ಳು ಹೇಳುವುದಿರಲಿಲ್ಲ, ಈಗ ಸುಳ್ಳು ಹೇಳುವುದನ್ನು ಕಲಿತ. ಡಾಕ್ಟರ್ ಬಗ್ಗೆ ಊರೆಲ್ಲ ಸುಳ್ಳು ಹೇಳಿಲ್ಲ, ಈಗ ಒಂದು ಸ್ವಲ್ಪ ಗೊತ್ತು ಎತ್ತುಗಳು ಸಾಟಿ ಮಾಡಕ್ಕೆ ಅಂದರೆ ಸುಳ್ಳು ಹೇಳಬಹುದು ಅಂತ, ಅನುಕೂಲವಾಗುವುದು, ಸುಳ್ಳು ತನ್ನ ಕುಟುಂಬಕ್ಕೆ ಸಹಾಯಕವಾಗಬಹುದು ಹೀಗೂ ಅನ್ನಿಸಿತು. ಹೆಂಡತಿ ಸಿದ್ಲಿಂಗಿಯ ಜೊತೆ ಮಾತನಾಡುವಾಗ ಹೆಚ್ಚಿನ ಗೆಲುವು ಅವನ ಧ್ವನಿಯಲ್ಲಿ ಕಾಣಿಸಿಕೊಂಡಿತು. ಮೊದಲಿನ ಧೈರ್ಯ ಬರ್ತಾವ, ಹೋಗಿ ಎತ್ತುಗಳು ಕೊಟ್ಟು ಬರ್ತಾನೆ. ಯಾಕಂದ್ರೆ ಸುಳ್ಳು ಹೇಳ ವ್ಯಾಪಾರ 2 ಮಿನಿಟ್ ಮಾಡ್ತಾನೆ ರೀ. ಸತ್ಯ ಹೇಳ ನೋಡ್ರಿ, ಇದು ಬದನಿಕಾದವ್ರಿ 3 ದಿನ ಆದ್ರಿ ಹರಡಿರ್ತೀವಿ ತಗೋರಿ ಅಂತಂದ್ರೆ ಯಾರು ತೊಗೊಳಂಗಿಲ್ಲ. ಫ್ರೆಶ್ ಇದಾಗಿ ಗಿಡದಾಗ ನಡ್ತೀವಿ ಅಂದ್ರೆ ಚೆನ್ನಾಗಿ ಕೂಡ್ತಾರೆ ಎಂದು ಸುಳ್ಳು ಹೇಳಿದ. ಮುಂದೆ ಉಡಾಬೆಯ ಮಾತುಗಳನ್ನು ಆಡುವುದನ್ನು ಕಲಿಯಬೇಕೆನಿಸಿತು. ಗೇಯುವುದು ತಡವಾದರೆ ಸಾಲು ಎತ್ತಿ ಬದುಕಲು ಉಡಾಪೆ ಕೂಡ ಉಡಾಪೆ ಸಹಿತ. ನೋಡ್ರಿ, ಬಿತ್ತಾನಕ್ಕೆ ಲೇಟ್ ಆದ ಉಡಾಪೆ ಅಂದ್ರೆ ಸುಳ್ಳು. ಅವರೆಲ್ಲಾಗಿ ಸುಳ್ಳು ಹೇಳಿ ಸಾಲ ಇಸ್ಕೊಂಡ ಏನಾದ್ರು ಮಾಡಿ ಜೀವನ ಮಾಡ್ಸಕ್ಕೆ ನಾವು ಅನುಕೂಲ ಆಗ್ತಿತ್ತು. ಆದರೆ ಬಸವಲಿಂಗನ ದುರಂತ ಆ ದಿಕ್ಕಿನಲ್ಲಿರಲಿಲ್ಲ. ತನ್ನ ಎಡಗನ್ನು ಪೂರ್ತಿ ಇಲ್ಲವಾಗಿ ನೋವು ಹೊರಟು ಹೋಗುತ್ತಿದ್ದಂತೆ ಬಲಗಣ್ಣಿನ ನೋವು ಪ್ರಾರಂಭವಾಯಿತು. ಇದು ಕಣ್ಣು ಹೋಗ್ತದೆ, ಆ ಕಣ್ಣೆಲ್ಲ ಹೋಗಿ ಬಾಲ ನಂತರ ನೋವು ಕಡಿಮೆ ಆಯ್ತು ಅನ್ನೋದ್ರೊಳಗೆ ಏನಾಯ್ತು, ಬಲಗಣ್ಣಿನ ನೋವು ಸ್ಟಾರ್ಟ್ ಆಯ್ತು. ಬಲಗಣ್ಣಿನ ನೋವು ಆರಂಭವಾದಾಗಿನಿಂದ ಅವನ ಮುಗ್ಧತೆ ಕೂಡ ಮನಸ್ಸಿಗೆ ಬಸಿಯುತ್ತದೆ. ನೋಡಿ, ಇದು ಕಣ್ಣು ಆದ್ರೆ ನನ್ನ ಜೀವನ ಹೆಂಗ ಅನ್ನುವಂಥದ್ದು ಒಂದು ಒಳಗೆ ಹೊರಗೆ ಚಾಲಾಗ್ತದೆ. ಈ ಸಲ ಹೆಚ್ಚು ಚುರುಕಾಗಿರಬಲ್ಲ ಚಾಟಿ ಅಧಿಕಾರಿಯಿಂದ ಅನೇಕ ಡಾಕ್ಟರ್ಗಳನ್ನು ಕಂಡ. ಅಲ್ಲಿ ಹೋಗಿ ಇನ್ನೂ ಎಲ್ಲ ಡಾಕ್ಟರ್ಗಳನ್ನು ಕಂಡ. ತಾನು ಬಂದ ತನ್ನ ಲಿಂಗಾಯತ ಜಾತಿಯ ರಾಜಕಾರಣಿಯ ಮುದ್ರಪ್ಪನನ್ನ ಜೊತೆಗೆ ಕಳೆದುಕೊಂಡು ಡಾಕ್ಟರನಿಗೆ ನಡೆದ. ಕೆಲವು ಡಾಕ್ಟರ್ಗಳು ಇದಕ್ಕೆ ಆಪರೇಷನ್ ಬೇಕಿಲ್ಲ, ಆ ಡಾಕ್ಟರ್ ತಿಮ್ಮನಿಗೆ ಬುದ್ಧಿ ಇಲ್ಲ, ಅದಕ್ಕೆ ಆಪರೇಷನ್ ಮಾಡಿದ್ದಾರೆ ಎಂದು ಹೇಳಿದರು. ಔಷಧಿ ನೀಡಿ ಹಿತವಚನ ಕೊಟ್ಟರು. ಆದರೆ ಬಸವಲಿಂಗನ ನೋವು ಕಡಿಮೆಯಾಗಲಿಲ್ಲ. ಯಾವ ಡಾಕ್ಟರ್ ಕಡೆ ಹೋಗಿ ನೀವು ಅವ್ರು ಮಾಡಿದ್ದು ಸರಿ ಚೆನ್ನಾಗಿಲ್ಲ, ಒಳ್ಳೆ ಡಾಕ್ಟರ್ ಇದ್ರೆ ಮಾತ್ರ ಅವ್ರು ಹೇಳ್ತಾರೆ ಅವ್ರು ಮಾಡಿದ್ದು ಕರೆಕ್ಟ್ ಇತ್ತಪ್ಪ, ನೀನು ತಪ್ಪು ಮಾಡಿ ಅದಕ್ಕೆ ಏನೋ ಚೆನ್ನಾಗಿಲ್ಲ, ಇದಕ್ಕೆ ಆಪರೇಷನ್ ಮಾಡಬಾರ್ದಾಗಿತ್ತು, ಸುಮ್ಮ ಮಾಡ್ಯಾರು, ಇದನ್ನ ವ್ಯರ್ಥವಾಗಿ ಆಪರೇಷನ್ ಮಾಡ್ಯಾರು ಅನ್ನುವಂಥ ಮಟ್ಟಿಗೆ ಅವ್ರು ಹೇಳ್ತಾರೆ. ಅದಕ್ಕೆ ಅವ್ರು ಏನೋ ಔಷಧ ಕೊಟ್ಟರು ಕಡಿಮೆ ಆಗಲಿಲ್ಲ. ಆತಂಕಕ್ಕೆ ಅವ್ರು ಒಳಗಿನಂಥ ಒಂದು ಕೊರಗ ದುಃಖ ಹೋಗಲಿಲ್ಲ. ಈ ಕಣ್ಣಿನ ರೋಗಕ್ಕೆ ಔಷಧಿ ಇದ್ದೇ ಇರುತ್ತದೆ ಎಂದು ನಂಬಿಕೊಂಡಿದ್ದ ಬಸವಲಿಂಗ ಆಸುಪಾಸಿನಲ್ಲಿದ್ದ ಎಲ್ಲ ಡಾಕ್ಟರ್ಗಳನ್ನ ನೋಡಿದ. ಎಲ್ಲ ಕಡೆ ಡಾಕ್ಟರ್ಗಳು ಹುಡುಕಾಡಿದ. ಕೊನೆಗೆ ತನ್ನ ಉಡಾಪಿಯ ಶೈಲಿಯಲ್ಲಿ ತಿಮ್ಮಪ್ಪನವರು ನೋಡಿದ. ನಡೆ ಇವನನ್ನು ನೋಡಿರೋದು ಅಂತೇಳಿ ಅವನ ಕಡೆ ಬಂದ. ತಿಮ್ಮಪ್ಪ ತನ್ನ ರೋಗಿಯಲ್ಲಿ ಆಗಿದ್ದ ಬದಲಾವಣೆಯನ್ನು ಗಮನಿಸಿದ. ಆತನ ಗಂಟಲು ದೊಡ್ಡದಾಗಿತ್ತು. ಅವನು ತನಗರಿವಿಲ್ಲದಂತೆ ಸಣ್ಣವನಾಗತೊಡಗಿದ್ದ. ನೋಡಿ, ಮಾತು ಮನುಷ್ಯ ಅತಿಯಾದ ಮಾತು ಚಾಲು ಆತಂದ್ರೆ ಅವನು ತನ್ನಲ್ಲಿ ತಾನು ಸಣ್ಣ ಅಂತಾನಂತ. ಅತಿಯಾಗಿ ಮಾತಾಡೋರು ದೊಡ್ಡವರಲ್ಲ, ಅತಿಯಾಗಿ ಮಾತಾಡೋರನ್ನ ಜನ ತಿಳ್ಕೊತಾರೆ. ಇದು ಬುದ್ಧಿವಂತ ಲಕ್ಷಣ ಅಲ್ಲ. ಬಹಳ ಮಾತಾಡ್ತಾರೆ, ಇದ್ರಾಗ ಏನಿಲ್ಲ ಅಂತ ತಿಳ್ಕೊತಾರೆ. ಸಣ್ಣವನಾಗಿದ್ದ. ಅವನ ಕಾಯಿಲೆ ದೇಹದ ಮಟ್ಟದಿಂದ ಮಾನಸಿಕ ಸ್ತರವನ್ನು ಹುಟ್ಟಿತ್ತು. ನೋಡಿ, ಕೇವಲ ಅವನ ಶರೀರ, ಕಣ್ಣಿನ ಗಾಯ ಶರೀರಕ್ಕಿರಲಿಲ್ಲ, ಮನಸ್ಸಿಗೂ ಕೂಡ ಅವನಿಗೆ ಗಾಯ ಆಗಿ ಸುಳ್ಳು ಮೋಸ ಎಲ್ಲ ಚೆನ್ನಾಗಿತ್ತು. ತಿಮ್ಮಪ್ಪ ನೋವಿನಿಂದಲೇ ಕೇಳಿದರು, ಬಸಲಿಂಗಪ್ಪ, ನಾನು ನಿನ್ನನ್ನು ಮುಟ್ಟಿದ್ದು ಡಾಕ್ಟರ್ನಾಗಿ, ಆದರೆ ನಿನ್ನಂಥ ಮುಗ್ಧ ಮನುಷ್ಯನಲ್ಲಿ ಕೂಡ ಈ ಮುಟ್ಟುವಿಕೆ ನಾನು ಊಹಿಸದೇ ಇದ್ದುದನ್ನು ಮಾಡಿದೆ. ನೋಡಿ, ನಾನು ನೀನು ಮುಟ್ಟಿದ್ದು ನಾನು ದೇವರವ, ನೀನು ಲಿಂಗಾಯತ ಮುಟ್ಟಿಲ್ಲ. ನಾನು ಒಬ್ಬ ವೈದ್ಯನಾಗಿ, ನೀನು ಒಬ್ಬ ರೋಗಿಯಾಗಿ ನಿನ್ನನ್ನು ನಾನು ಒಳ್ಳೆಯದು ಮಾಡಬೇಕು ಅನ್ನುವಂಥ ಕಾರಣದಿಂದ ನಿನ್ನನ್ನು ಮುಟ್ಟಿದ್ದೀನಿ ಅಂತ ಹೇಳ್ತಾರೆ. ಅದು ನಿನ್ನ ತಪ್ಪಲ್ಲ. ಇದಕ್ಕಾಗಿ ನಾನು ಯಾರನ್ನೂ ಬೈಯುವುದಿಲ್ಲ. ನೀನು ಈ ಸಲ ಒಂದು ಕೆಲಸ ಮಾಡು, ನನ್ನ ಹೆಸರನ್ನು ಹೇಳಿ ಡಾಕ್ಟರ್ ಚಂದ್ರಪ್ಪನವರನ್ನು ನೋಡು, ಅವರು ನನ್ನಷ್ಟೇ ಒಳ್ಳೆಯ ಡಾಕ್ಟರು, ಏನೂ ತಪ್ಪು ತಿಳಿಯಬೇಡ ಅಂತ. ನೋಡಿ, ಅಲ್ಲಿ ಹೋಗು, ಡಾಕ್ಟರ್ ಚಂದ್ರಪ್ಪ ಅಂತಂದರೆ ಅವರನ್ನು ಭೇಟಿಯಾಗಿ ನನ್ನ ಹೆಸರು ಹೇಳಿ, ಸಾಹೇಬ್ರ ಡಾಕ್ಟರ್ ತಿಮ್ಮಪ್ಪನವ್ರು ಕಳಿಸಾಗಿ ನಮ್ಮೂರು ಸರ್ಕಾರಿ ಹಾಸ್ಪಿಟಲಿಂದ, ಅದಕ್ಕೆ ನಾನು ಭೇಟಿಯಾಗಿ ಬಂದಿದ್ದೀನಿ. ಈಗ ಕೂಡ ಬಸವಲಿಂಗ ಡಾಕ್ಟರ್ ತಿಮ್ಮಪ್ಪನವರು ದೇಶದಲ್ಲಿದ್ದರೂ ಅವರ ಬಗ್ಗೆ ಒಂದು ರೀತಿಯ ಸವಾಲುಗಳಿತ್ತು. ತಾನು ಅವರ ಬಗ್ಗೆ ಮತ್ತು ಅವರ ಜಾತಿಯನ್ನು ಕುರಿತು ಮಾತನಾಡಿದೆಯಲ್ಲ, ಅವರಿಗೆ ಗೊತ್ತಾಗಿರಬಹುದೆಂದು ಆತಂಕ ಹುಮ್ಮತನವಾಗಿ ಜಂಬವಾಗಿ ಬರಲಾಯಿತು. ನೋಡಿ, ಗೊತ್ತಾದ್ರೆ ಆಗುತ್ತವ. ಒಮ್ಮೆ ಏನಿಸ್ತು, ನಾವು ಅವ್ರ ಬಗ್ಗೆ ಜಾತಿ ಬಗ್ಗೆ ಊರೆಲ್ಲ ಮಾತಾಡೀನಿ, ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೀನಿ, ಅದು ಒಂದು ತೋಟ ಅನಿಸ್ತದೆ. ಆದರೆ ಇವು ಮೊದಲ ಸ್ಟ್ರಾಂಗ್ ಆಗಿಬಿಟ್ಟಿದ್ರೆ ಅಂದ್ರೆ ಅನ್ಕೊಂಡ್ಬಿಡಿ ಏನಾಗ್ತದೆ ಅನ್ನುವಂಥ ಮಟ್ಟಿಗಿದ್ದ ಹುಂಬತರ ಬದಲಾಗಿತ್ತು. ಆಗ ತಿಮ್ಮಪ್ಪನವರಿಂದ ಹೊರಗೆ ಬಂದೊಡನೆ ರಾಜಕಾರಣಿ ಉತ್ತರಪುರನ್ನು ಕೇಳಿದ. ಚಂದ್ರಪ್ಪನ ಜಾತಿಯನ್ನು ತಿಳ್ಕೊಂಡ. ತಿಮ್ಮಪ್ಪನ ಜಾತಿಯನ್ನು ಕೆಳದಾಗಿದ್ದೆಲ್ಲ ಅರಿತು ನಿಸೂರಾದ. ಕೂಡಲೇ ಹೋಗಿ ಡಾಕ್ಟರ್ ಚಂದ್ರಪ್ಪನನ್ನು ನೋಡಿದ. ಅಲ್ಲಿ ಒಟ್ಟು ಗಪ್ಪುಂಡಿದ್ರೆ ಮನಸ್ಸು ಭಾಳ ಹೊಲಸದು. ಈ ಕೊಳ ಇದ್ರೆ ಮನಸ್ಸನ್ನುವಂಥ ಕೊಳ, ಇದರ ಒಂದು ಮನಸ್ಸು ಬಿದ್ದರೆ ಅದು ಅಂಬಲ್ಯಾಗ ನಿಂತಂಗೆ ಕಂಟಿನ್ಯೂ ಎಲ್ಲರ ಬಗ್ಗೆ ಸಂಶಯ ಚಾಲು ಆಗ್ತದೆ. ಹೊರಗೆ ಬಂದು ರಾಜಕಾರಣಿ ಉಗ್ರಪ್ಪ ಇದ್ದ, ಅವ್ನ ಜೊತೆ ತಿರುಗಾಡಕತ್ತೆ. ಅವನಿಗೆ ಭೇಟಿಯಾಗಿ ಕೇಳ್ತಾನೆ, ಸಾಹೇಬ್ರ ಚಂದ್ರಪ್ಪ ಯಾವ ಜೈತವ್ರಿ? ಅವೇದ ಅವ್ನು ಚಲೋ ಅದಾನ, ಇವನು ಕೆಟ್ಟ ಜೈತವಲ್ಲ, ಚಲೋ ಅದಾವ.
ಆಗ ಬಸಲಿಂಗ ಅನಿರೀಕ್ಷಿತವಾದದ್ದು ಕಾದಿತ್ತು. ಬಸಲಿಂಗನ ಎಡಗಣ್ಣಿನ ಪೂರ್ತಿ ಚರಿತ್ರೆಯನ್ನು ಬಸಲಿಂಗನ ತಿಳಿಸುವಿಕೆ ಎಂದಿಗೆ ಕೇಳಿದ ಚಂದ್ರಪ್ಪ ಹೇಳಿದರು, ಡಾಕ್ಟರ್ ತಿಮ್ಮಪ್ಪನವರಿಂದ ಆಗದ ಕೆಲಸ ನನ್ನಂಥವರಿಂದ ಸಾಧ್ಯವಿಲ್ಲ. ನಮ್ಮ ವೈದ್ಯರು ಬಂದಂಥ ಒಬ್ಬ ಅತ್ಯಂತ ಪ್ರಾಮಾಣಿಕ ವ್ಯಕ್ತಿ, ಪ್ರತಿಭಾವಂತ ಡಾಕ್ಟರ್, ಒಳ್ಳೆಯ ಡಾಕ್ಟರ್ ತಿಮ್ಮಪ್ಪ. ಅಂತ ತಿಮ್ಮಪ್ಪನಿಂದ ಈ ರೋಗ ನೀವು ಸರಿ ಮಾಡ್ಕೊಳಕ್ಕಾಗಲಿಲ್ಲ ಅಂದರೆ ಮತ್ತು ನನ್ನಂಥವರಿಂದ ಏನಾಕೈತಿ, ಈ ಕಣ್ಣಿನ ರೋಗ ಅವರ ವಲಯಕ್ಕೆ ಸೇರಿದ್ದು. ನೀನು ಅವರನ್ನು ನೋಡಿದರೆ ಮಾತ್ರ ಇರುವ ಒಂದು ಕಣ್ಣು ನಿಗುತ್ತೆ. ನೋಡಪ್ಪ, ಈ ಇಂಥ ಒಬ್ಬ ಪ್ರತಿಭಾವಂತ, ಒಬ್ಬ ಉನ್ನತ ಅತ್ಯುತ್ತಮ ಪ್ರಾಮಾಣಿಕ ವ್ಯಕ್ತಿ ಆದಂಥ ಡಾಕ್ಟರ್ ತಿಮ್ಮಪ್ಪನವ್ರ ಬಗ್ಗೆ ಅಸಡ್ಡೆ ತೋರಿ ಇಲ್ಲಿ ಬಂದಿಲ್ಲ. ಅವರಿಂದ ಆಗ್ತಕ್ಕಂಥ ಕೆಲಸ ನನ್ನಿಂದ ಏನಾಗ್ತದೆ. ಅದಕ್ಕೆ ನೀ ಏನು ಮಾಡು, ಈ ಕಣ್ಣಿನ ಅದನ್ನು ಅವ್ರಿಗೆ ತೋರಿಸು. ರಾಜಕಾರಣ ಉತ್ತರಪ್ರದೇಶಕ್ಕೆ ಬರಬಹುದು. ಬಸಲಿಂಗ ಬಿಸಿಲಲ್ಲಿ ತಲೆಯ ಮೇಲೆ ಕೈ ಹೊತ್ತು ಕೂತ ಯಾರು ಮಾತನಾಡಿಸಲು ಮಾತಾಡಿಲ್ಲ. ಟೆನ್ಷನ್ ಆಗ್ತಾನೆ. ಇಲ್ಲೇ ಸುತ್ತಾಗೋದು ಬಂದಿದ್ದ ಆಗಲಿಲ್ಲ. ಹೆಂಡತಿಯ ಮಾತು ಕಿವಿಗೆ ಬೀಳಲು ಬಲಗಣ್ಣಿನ ನೋವು ಭೀಕರವಾಗಿತ್ತು. ಬರುತ್ತಾ ದೃಷ್ಟಿ ಮಂದವಾಗುತ್ತಿರುವುದು ಬಸಲಿನಲ್ಲಿ ಗೊತ್ತಾದರೂ ನನ್ನ ಉಡಾಪೆ, ಸುಳ್ಳು, ಜಾತಿ, ಮಠ, ಗುರು ಇವರು ಯಾರು ನನ್ನನ್ನು ಕಣ್ಣು ಓಡಿಸೋಕೆ ಸಾಧ್ಯ ಇಲ್ಲ. ಮಂತ್ರ ತಂತ್ರ ಇದೇನು ನನ್ನ ಕಣ್ಣು ಓಡಿಸೋಕೆ ಸಾಧ್ಯ ಇಲ್ಲ. ಯಾರು ಬಿಸಿದ್ರೆ ಡಾಕ್ಟರ್ ತಿಮ್ಮಪ್ಪನ ಓಡಿಸಬೇಕು ಅಂತ ತಿಳ್ಕೊಂಡ. ನೋವು, ದೈಹಿಕ ನೋವನ್ನು ಮೀರಿದ ನೋವು ಅವನನ್ನು ತುಂಬಿಕೊಂಡಿತ್ತು. ಡಾಕ್ಟರ್ ತಿಮ್ಮಪ್ಪನವರು ಮಿಂಚಿನಂತ ಬೆರಳು, ಪ್ರೀತಿಯ ತುಂಬಿದ ಮುಖದ ನೆನಪಾಯದವು. ತನ್ನ ಹೊಲ, ತನ್ನ ಎತ್ತುಗಳು, ತನ್ನ ಗದ್ದೆ, ವಾರೆಯಲ್ಲಿರುವ ಮಾವಿನ ಮರ, ಪಾರಿಜಾತ ಹೂವು ಎಲ್ಲ ನೆನಪಾಗವು. ಈಗೆಲ್ಲ ನೋಡೇನೆ, ಇದು ಕಣ್ಣು ಹೋತಂದ್ರೆ ಅದು ನೋಡಕ್ಕೂ ನನ್ನ ಜೀವನ ಇಲ್ಲ ಅಂತಂದ. ನೇರವಾಗಿ ತಿಮ್ಮಪ್ಪನವರ ಬಳಿಗೆ ಹೋದ. ಅಂದವು, ಮಠ, ಗುರು ಇದು ಏನೂ ಇಲ್ಲ, ಸುಳ್ಳ, ಜಾತಿ, ಮತ, ಉಡಾಪೆ ನಾ ಏನು ಅಹಂಕಾರದಿಂದ ತಿರುಗಾಡಕತ್ತೀನಿ, ಇವು ಯಾವ ನಾನು ಕಣ್ಣು ಉಳಿಸೋಕೆ ಸಾಧ್ಯ ಇಲ್ಲ. ಹೋದ್ರೆ ತಿಮ್ಮಪ್ಪನವ್ರು ಮಾತ್ರ ಇಷ್ಟೆಲ್ಲ ಪ್ರಪಂಚ ನೋಡೀನಿ. ಈ ಪ್ರಪಂಚನ ನಾನು ಹೊಳ್ಳಿ ನೋಡಬೇಕಾದ್ರೆ ನನಗೆ ಕಣ್ಣು ಬಂದವರು ಬೇಕಂತೇಳಿ ಎರಡನೇ ಕಣ್ಣಿನ ಸಂಬಂಧ ನೇರವಾಗಿ ಹೋದ. ನೋವು ತುಂಬಿದ ಬಲಗನ್ನು ಕಂಪನಿ ಸೂಚಿಸುತ್ತಿತ್ತು. ತಿಮ್ಮಪ್ಪನವರ ಕೈ ಹಿಡಿದುಕೊಂಡ ಅವರನ್ನು ಹತ್ತಿಕೊಂಡು ಗಟ್ಟಿಯಾಗಿ ಹೇಳ್ಕೊಂಡು, ನೋಡ್ರಿ, ಮಾಡಿದ ತಪ್ಪ ಮನಸ್ಸಿಗೆ ಅರಿವಾತು, ಪಶ್ಚಾತ್ತಾಪದ ನೆಲೆ ಹುಟ್ಟಿತು. ಆ ಪಶ್ಚಾತ್ತಾಪ ವ್ಯಕ್ತ ಆಯಿತು. ಅಲಾಕ್ಷರ ಮಾಡಿದ. ತಿಮ್ಮಪ್ಪ ಚಲಿಸಲಿಲ್ಲ. ಅವ್ರು ಏನು ಮಾಡ್ತೀವಿ, ಯಾಕಂದ್ರೆ ಡಾಕ್ಟರ್ ನಿನ್ನ ಜಾತಿ ಗೈಯು ಅಥವಾ ಅವರ ಕೀಳನ್ನು ಏನನ್ನು ಮಲೆಯಾಗೋ ಅವೇನೂ ಅನ್ನಲಿಲ್ಲ. ಯಾಕೆ ಅವ್ರದ್ದು ವೈದ್ಯೋ ನಾರಾಯಣ ಹರಿ. ಡಾಕ್ಟರ್ ಏನಪ್ಪ ಅಂದ್ರೆ ವಿಷ್ಣುವಿನ ಸಮಾನ, ನಾರಾಯಣ ಹರಿ ಇದ್ದಂಗೆ. ಅದಕ್ಕೆ ಅವ್ರು ಯಾವ ಭಾವನೆಯನ್ನು ಕಾಣಲಿಲ್ಲ. ಎಲ್ಲರೂ ದೇವರೇ ನೋಡ್ರಿ, ಎಲ್ಲ ಭೂಮಿ ಮೇಲಿರುವಂಥ ಎಲ್ಲ ಜೀವಜಂತುಗಳು ನನ್ನ ಸೃಷ್ಟಿಯೇ, ನಾನೇ ಅದಕ್ಕೆ ತಂದೆ ಅನ್ನುವಂಥ ಭಾವನೆ ಇರ್ತದೆ ದೇವರು. ಅದೇ ರೀತಿ ಡಾಕ್ಟರು ಪ್ರತಿಯೊಬ್ಬರು ಜಾತಿ ಮತ್ತು ನೋಡಿದ ಇವು ನಮ್ಮ ಹೊರಗಿನ ಒಂದು ಆ ಜಾತಿಯನ್ನೇ ನೋಡಿದ ಅವ್ರು ತಮ್ಮ ಒಂದು ನಿರ್ಮಲವಾದ ಮನಸ್ಸಿಂದ ಇದು ಸೇವೆಯನ್ನು ಮಾಡ್ತಾರೆ. ತಲೆ ಜೋಡಿಸಲಿಲ್ಲ, ಅವನು ಮುಟ್ಟಿಲ್ಲ, ಏನೂ ಮಾಡಲಿಲ್ಲ. ಉಸಿರು ಹತೋಟಿಗೆ ಬಂದಾಗ ಬಸಲಿಂಗ ಏನೇನು ಬಡವಡಿಸಿದ ಅದು ಅವನಿಗೆ ಮತ್ತು ತಿಮ್ಮಪ್ಪನವರಿಗೆ ಮಾತ್ರ ಗೊತ್ತಾಗುವಂತೆ. ಹೊರಗಿನವ್ರಿಗೆ ಕೇಳಬರಲಿಲ್ಲ, ಸಾಹೇಬ್ರ ನನ್ನ ಜೀವನ ಎಲ್ಲ ನಿಮ್ಮ ಕೈಯಲ್ಲೈತ್ರಿ, ಇರುವುದೊಂದು ಕಣ್ಣು ಕಾಯಿರಿ, ನಾ ಯಾರು ಏನಂದ್ರು ನಾ ತಲೆಗೆ ಹಪ್ಪಳಾಗಿಲ್ಲ ಅಂದ. ಎದುರಿಗೆ ಕುಳಿತಿದ್ದ ಬಸಲಿಂಗನನ್ನು ತಿಮ್ಮಪ್ಪ ಎವೆಯುತ್ತದೆ ನೋಡಿದರು, ಕಣ್ಣು ಪಿಳಿಸುವುದನ್ನು ನೋಡಿದರು, ಇವು ಮಾಡುವ ವರ್ತನೆ ಎಲ್ಲ ನೋಡಿದರು. ಇವನಲ್ಲಿ ಪಶ್ಚಾತ್ತಾಪದ ಅರಿವು ಉಂಟಾಗಿದೆ ಅಂತ ಗೊತ್ತಾಯಿತು. ಆತನನ್ನು ತಾವು ಇಷ್ಟಪಡಲು ಕಾರಣವೇ ಎಂದು ಚಿಂತಿಸಿದರು. ಅದು ಆತನಲ್ಲಿ ಒಮ್ಮೆ ಇದ್ದು ಈಗ ಮರುಕಳಿಸಲು ಮುಗ್ಧತೆ ಇರಬಹುದು. ನೋಡಿ, ಪೈಲಾಗಿತ್ತು, ನಡುವೆ ಆಗುವ ಮಾತು ಕೇಳಿ ಕೆಟ್ಟೋಗಿತ್ತು, ಮತ್ತು ಅದೇ ಮುಗ್ಧತೆ ಅವನಲ್ಲಿ ಬಂದಿದೆ. ಅದಕ್ಕೆ ಅವನನ್ನು ನಾನು ಇಷ್ಟು ಹಚ್ಕೊಂಡಿದ್ದೇನೆ ಅನ್ನೋ ಮಾತು ಬಂತು. ಅವನನ್ನು ಕಂಡರೆ ಅವನ ಜಾತಿ ಯಾವುದಿರಬಹುದು ಎಂಬ ಪ್ರಶ್ನೆ ಕೂಡ ನಮ್ಮಲ್ಲಿ ಸುಳಿಯದಿದ್ದುದು ಇರಬಹುದು. ಮನುಷ್ಯನ ನೋವಿಗೆ, ಮನುಷ್ಯನ ತೊಳಲಾಟಕ್ಕೆ, ಮನುಷ್ಯನಿಗೆ ಸಾಧ್ಯವಾಗುವುದು ಸಣ್ಣತನ ಮತ್ತು ಒಳ್ಳೆಯತನಕ್ಕೆ ಸಾಕ್ಷಿಯಾಗಿ ಕಾಣುತ್ತಿದ್ದುದು ಗೊತ್ತಾಗ್ತದೆ. ನೋಡಿ, ಆ ಸಣ್ಣತನ ಈಗ ಮತ್ತಲ್ಲಿ ತಾನೇ ಎಲ್ಲಕ್ಕಿಂತ ಸಣ್ಣ ಹೇಳ್ತಾರೆ. ಬಸವಣ್ಣ ಹೇಳ್ತಾರೆ, ಎಲ್ಲಕ್ಕಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ನಾನೇ ಎಲ್ಲಕ್ಕಿಂತ ಸಣ್ಣವು, ನನಗಿಂತ ಸಣ್ಣವ್ರು ಯಾರೂ ಇಲ್ಲ, ಮತ್ತು ಶಿವಭಕ್ತರು ನನಗಿಂತ ಶ್ರೇಷ್ಠರು ಅಂತ ಮಾತು ಹೇಳ್ತಾರೆ. ಬಸಲಿಂಗ ಅವನ ನಿಚ್ಚಲ ಕಣ್ಣನ್ನು ನೋಡುತ್ತಲೇ ಇದ್ದ. ತಿಮ್ಮಪ್ಪನವರ ಕಣ್ಣಲ್ಲಿ ತೇವ ಒರೆಸಿಕೊಂಡರು. ಅವ್ರ ಕಣ್ಣಲ್ಲಿ ನೀರು ಬಂತು. ಯಾಕೆ ಆ ಬಡವ ಯಾವುದೋ ಒಂದು ಕಾರಣದಿಂದ ಇದ್ದ ಕಣ್ಣನ್ನು ಕಳ್ಕೊಂಡ, ಇದನ್ನಾದರೂ ನಾವು ಶುದ್ಧ ಮಾಡಬೇಕು ಅಂತ ಅದು ಕಂಬನಿಯಾಗುವುದಕ್ಕೆ ಮುನ್ನ ಹೇಳಿದರು. ಈ ಸಲ ತಲೆಗೆ ನೀರು ಸೂಚಿಸಕೂಡದು. ಇಲ್ಲಿವರೆಗೂ ಏನು ಮಾತಾಡಲಿಲ್ಲ ಅವರು. ಆಪರೇಷನ್ ಮಾಡ್ತೀವಿ ಅಂತಲೇ ಇರಲಿಲ್ಲ, ಆದರೆ ಅವರು ಸೂಚನೆ ಏನು ಕೊಟ್ಟರು, ಈ ಸಲ ತಲೆಗೆ ನೀರು ಸೂಚಿಸಕೂಡದು, ಈ ಕಣ್ಣು ಸರಿ ಹೋಗುತ್ತೆ ಎಂದು ಮಾತ್ರ ಹೇಳಿ ಶಸ್ತ್ರಚಿಕಿತ್ಸೆಗೆ ಸಿದ್ಧ ಮಾಡಿಕೊಳ್ಳುತ್ತಿದ್ದರು. ಸುಳ್ಳುಗಳಿಂದ ಮುಕ್ತನಾಗಿದ್ದ ಬಸಲಿಂಗ ಮಗುವಿನಂತೆ ಅವನ ಚಲನವಲನ್ನು ನೋಡುತ್ತಾ ಕೂತ. ಇಲ್ಲಿಗೆ ಒಂದು ಮೊದಲನೇ ಅಧ್ಯಾಯವನ್ನು ನಾವು ಮುಗಿಸಿದ್ದಾಯಿತು. ದಯವಿಟ್ಟು ಯಾರೂ ಸಮಯವನ್ನು ವ್ಯರ್ಥ ಮಾಡದೆ, ಯಾಕಂದರೆ ಬರುವ ದಿನಗಳಲ್ಲಿ ಕಾಲೇಜ್ ಪ್ರಾರಂಭ ಯಾವಾಗ ಅಂತ ಗೊತ್ತಿಲ್ಲ, ಆಗೋದ್ರೊಳಗಾಗಿ ಇರುವಂಥ ನಿಮ್ಮ ಸಿಲೆಬಸ್ಸನ್ನು ನಾವು ಹೇಳಿದಂಥ ಪಾಠಗಳ ಪ್ರಶ್ನೆ ಪತ್ರಿಕೆಗಳನ್ನೆಲ್ಲ ಬಿಡಿಸಿ, ಪ್ರಶ್ನೆಗಳನ್ನು ಬಿಡಿಸ್ಕೊಂಡು ಭಾಷಾಭ್ಯಾಸವನ್ನು ರೆಡಿ ಮಾಡ್ಕೊಡಿ. ನೀವು ಮುಂದಿನ ಎಕ್ಸಾಮ್ಗೆ ತಯಾರಾಗಬೇಕಂತ ಹೇಳ್ತೀನಿ. ನಮಸ್ಕಾರ.